ಶನಿವಾರ ಬಂದರೆ ಸ್ವಲ್ಪ ವ್ಯಾಪಾರ ಕಡಿಮೆನೇನೆ. ಯಾಕೋ ಏನೋ ಗೊತ್ತಿಲ್ಲ, ಜನ ಈ ನಡುವೆ ತುಂಬ ಸ್ಟ್ರಿಕ್ಟ್ ಆಗ್ಬಿಟ್ಟವ್ರೆ. ಲೇ ಲೋಕೆ, ಬಿರಿಯಾನಿಗೆ ಇಟ್ಟಿಯಾನು? ಸಾಕು ಸಾಕು ಸಾಕು, 4 kg ಮಟನ್ ಹಾಕು ಸಾಕು. ಇಳಿಸೋ ಇಳಿಸೋ ಇಳಿಸೋ, ಬಿರಿಯಾನಿ ಒಲೆ ಮೇಲಿಂದ ಇಳಿಸೋ. ಟೈಮ್ ಆಯಿತು, ಜನಗಳು ಬರೋ ಟೈಮ್ ಆಯಿತು. ನಮಸ್ಕಾರ. ಒಂದೇ ನಮಸ್ಕಾರ. ಏನ್ರಿ ಮುಳ್ಳಿ ಅವ್ರೆ, ಹೆಂಗಿದೆ ಬಿಸ್ನೆಸ್ಸು? ಅವಾಗಲೇ 1 ವಾರ ಆಗೋಯ್ತು. ಬಿಸ್ನೆಸ್ ಎಲ್ಲ ಚೆನ್ನಾಗಿದೆಯಾ? ಒಳ್ಳೆ ಬಿಸ್ನೆಸ್ಸು. ಶನಿವಾರಕ್ಕಿಂತ ಭಾನುವಾರ ಜಬರ್ದಸ್ತ್ ಆಗಿದೆ ಬಿಸ್ನೆಸ್ಸು. ಸಿಕ್ಕಾಪಟ್ಟೆ ಜನ. ಅಯ್ಯೋ, ಮೊನ್ನೆ ಎಲ್ಲ ಕೊಡೋಕ್ಕೆ ಆಗಲಿಲ್ಲಪ್ಪ, ಬಿರಿಯಾನಿ ಕೊಡೋಕ್ಕಾಗದೆ ಬಾಗಿಲು ಬೇಗ ಹಾಕೊಂಡೋಗ್ಬಿಟ್ಟೆ. ಇವತ್ತು ಚೆನ್ನಾಗಿದೆ ಬಿರಿಯಾನಿ. ಯಾರನ್ನು ಕರೆಸ್ತಾ ಇದ್ದೀರಾ ಮುರಳಿ ಅವರೇ? ಏನು ವಿಶೇಷ? ನಮ್ಮ ಇವತ್ತಿನ ಕಾರ್ಯಕ್ರಮ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಪೆಷಲ್ ಪಾರ್ಟ್ನರ್ ಇಂಡಿಯಾ ಗೇಟ್ ಬಾಸುಮತಿ ಅಕ್ಕಿ ಅವರು ಕೊಟ್ಟಿದ್ದಾರೆ. ಜೊತೆಗೆ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಸ್ ಎಲ್ ಎನ್ ಕ್ಯಾಟರರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. SLN ಬಿರಿಯಾನಿ ಮನೇನ ಮಾಡ್ಬಿಟ್ಟಿದ್ರು ಹನುಮಂತ ನಗರ ಮಾರುತಿ ಸರ್ಕಲ್ನಲ್ಲಿ. ಸಿಕ್ಕಾಪಟ್ಟೆ ಜನಗಳು ಪ್ರಾಬ್ಲಮ್ ಆಗೋಯ್ತು. ಓಟು ನಡೆಸೋದು ಅಷ್ಟೊಂದು ಈಸಿ ಅಲ್ಲ ಸ್ವಾಮಿ. ಬೆಳಗ್ಗೆ ಎದ್ದಾಗಲೇ ಗೊತ್ತಾಗೋದು ಯಾವನ್ ಬಟ್ಟ ಇದ್ದಾನೆ, ಯಾರು ಬಿಟ್ಟು ಹೋಗಿದ್ದಾರೆ ಅಂತ. ಸಾರ್ ನಡ್ಸಕ್ಕಾಗದೆ ಆ ಬಿರಿಯಾನಿ ಮನೆ ಕ್ಲೋಸ್ ಮಾಡಿ ಕ್ಯಾಟ್ರಿಂಗ್ ನಡೆಸ್ತಾ ಇದ್ದೀನಿ ಸರ್. 20 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮುರಳಿ ಅವರೇ. ಶಿವಕುಮಾರ್ ಅಂತ ನನ್ನ ಹೆಸರು. ನಮ್ಮನ್ನೊಂದ್ಸರಿ ಕರ್ಸ್ ತೋರಿಸಿ ಎಂಥ ಕೈ ರುಚಿ ಅಂತ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ನಮ್ಮ ಹನುಮಂತ ನಗರದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು SLN ಕ್ಯಾಟರರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಬಿರಿಯಾನಿ ಸಾರ್, ಬಾಯ್ಲಿಟ್ರೆ ಕರ್ಗೋಬರುತ್ತೀರಿ ಬಿರಿಯಾನಿ ಮುರಳಿ ಅವರೇ ಅಂತ ಹೇಳಿದ್ದಾರೆ. ಅವ್ರನ್ನ ಕರೆಸ್ತಾ ಇದೀವಿ, ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಇದು ಮುರಳಿ ಮಿಲಿಟರಿ ಹೋಟೆಲ್. ಶಿವಕುಮಾರ್ ಬನ್ನಿ, ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಎಷ್ಟು ಸಮಯ ಬರೋದು? ಬನ್ನಿ. ಮತ್ತೆ ಏನ್ ಸಮಾಚಾರ ಸರ್? ಇಲ್ಲ ಹೆಂಗಿದೆ ಕ್ಯಾಟರಿಂಗ್ ಸರ್ವಿಸ್ ಎಲ್ಲ? ತುಂಬಾ ಚೆನ್ನಾಗಿದೆ. ನಡೀತಾ ಇದೆಯಾ? ಚೆನ್ನಾಗಿದೆ. ಓಕೆ, ನಮ್ಮ ಮುರಳಿ ಮಿಲಿಟರಿ ಹೋಟೆಲ್ ಏನ್ ತೋರಿಸ್ತಾ ಇದ್ದೀರಾ ಇವತ್ತು? ಸರ್, ಇವತ್ತು ಸ್ಪೆಷಲ್ ಆಗಿ SLN ಮಟನ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ ಸರ್. ಬಿರಿಯಾನಿ ತುಂಬಾ ಇಂಪಾರ್ಟೆಂಟು. SLN ಬಿರಿಯಾನಿ ಮಾಡಿ ತೋರಿಸಿ ಅಂತ ಹೇಳಿದೀನಿ. ಬಿರಿಯಾನಿ ಮಾಡಕ್ಕೆ ಏನೇನು ತಂದಿದ್ದೀರಾ? SLN ಮಟನ್ ಬಿರಿಯಾನಿ ಬೇಕಾಗಿರುವ ಸಾಮಗ್ರಿಗಳು: ಮಟನ್, ಮೊಸರು, ಅಕ್ಕಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಟೊಮೊಟೊ, ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು, ಕಲ್ಲುವು, ಜಾಪತ್ರೆ, ಸೋಂಪು, ಪಲಾವ್ ಎಲೆ, ಕೊತ್ತಂಬರಿ ಸೊಪ್ಪು, ಪುದೀನ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಕಸೂರಿ ಮೇಥಿ, ತುಪ್ಪ, ಉಪ್ಪು, ಎಣ್ಣೆ. ಹಾಕ್ಲಾ ಇಲ್ಲ? ಹಾಕಿ ಸರ್. ಸಾಕು ಸರ್. ಸಾಕಾ? ಈರುಳ್ಳಿ ಹಾಕೊಳ್ಳೋಣ ಫ್ರೈಗೆ. ಎಷ್ಟು ಬೇಕು? ಓಹೋ, ಹಾಕಿ. ಪುದೀನ ಹಾಕೊಳ್ಳೋಣ. ಕಸ್ತೂರಿ ಸೊಪ್ಪು ಬೇಕಾ? ಹೌದು. ಓಕೆ ಡನ್. ಸರ್, ಕಸ್ತೂರಿ ಮೆಂತೆ ಅಂತ ಇದೆ. ಓಹೋ, ಹೆಂಗೆ ಅಡುಗೆ ಕಲ್ತಿದ್ದು ನೀವು? ಸರ್, ನಾನು ಒಂದು 6-6.5 ವರ್ಷದಲ್ಲಿ ಒಂದು ಹೋಟ್ಲಲ್ಲಿ ಬಂದಿದ್ದೆ ಸರ್. ಓಕೆ, ಯಾವ ಊರು ನಿಮ್ಮದು? ಸರ್, ನಂದು ಕೊಳ್ಳೇಗಾಲ. ಕೊಳ್ಳೇಗಾಲ ಮಾದೇಶ್ವರ ಬೆಟ್ಟ. ಹಾಂ, ಮಾದೇಶ್ವರ ಬೆಟ್ಟದವ್ರೆ? ಹೌದು ಸರ್. ಓಹೋ ಸರ್, ಟೊಮೊಟೊ ಹಾಕೋಣ ಈಗ. ಹಾಕಿ ಸರ್. ನಮ್ಮ ಮುರಳಿ ಮಿಲಿಟರಿ ಹೋಟ್ಲಿಗೆ ಬಂದಿದ್ದಾರೆ SLN ಬಿರಿಯಾನಿಯವರು. SLN ಕ್ಯಾಟರರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಿಸ್ಟರ್ ಶಿವಕುಮಾರ್ ಅವರಿದ್ದಾರೆ. ಒಬ್ಬೊಬ್ರು ಒಂದೊಂದು ಹೋಟ್ಲದು ಒಂದೊಂದು ಥರ ಬಿರಿಯಾನಿ, ವೈವಿಧ್ಯಮಯ ಬಿರಿಯಾನಿಗಳಿರುತ್ತೆ. ಇದು ವಿಶೇಷವಾದಂಥ ಬಿರಿಯಾನಿ. 20 ವರ್ಷಗಳಿಂದ ಕ್ಯಾಟ್ರಿಂಗ್ ಸರ್ವಿಸನ್ನು ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ಫೇಮಸ್ಸು. ನಮ್ಮ ಗವಿಪುರಂ ಗುಟ್ಟಳ್ಳಿ, ಚಾಮರಾಜಪೇಟೆ, ಹನುಮಂತ ನಗರದಲ್ಲಿ ಹೋಗಿ SLN ಕ್ಯಾಟರರ್ಸ್ ಅಂದರೆ ಎಲ್ಲರಿಗೂ ಗೊತ್ತಿರೋಂಥ ನಮ್ಮ ಶಿವಕುಮಾರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಂದು SLN ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದಾರೆ. ಸರ್, ಕಾಯಿ ಇದೆ, ತೆಂಗಿನಕಾಯಿ ಹಾಕಿ ಸರ್. ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮ ಹತ್ರ ಶಿವಕುಮಾರ್? ಸರ್, 30 ಜನ ಇದ್ದಾರೆ ಸರ್. ಅಬ್ಬಾ. ಸರ್, ಒಂಚೂರು ಗರಂ ಮಸಾಲ ಹಾಕೋಣ. ಹಾಕಿ ಸರ್, ಹಾಕಿ. ಸರ್, ಇದಿಷ್ಟೇ. ಇದು ರುಬ್ಕೋಬೇಕಾ? ರುಬ್ಕೋಬೇಕು. ಓಕೆ, ಶಿವಕುಮಾರ್, ಶಿವಕುಮಾರ್. ಎಣ್ಣೆ ಕಾಯ್ತಾ ಇದೆ. ಇಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಎಣ್ಣೆಯಲ್ಲಿ. ನೆಕ್ಸ್ಟ್ ಏನ್ ಮಾಡೋಣ ಸರ್? ನೆಕ್ಸ್ಟ್ ಈಗ ಈರುಳ್ಳಿ ಹಾಕೋಣ ಸರ್. ಹಾಕ್ಬಿಡಿ ಸರ್. ಓಕೆ, ಆಮೇಲೆ 2 ಚಕ್ಕೆ ಹಾಕೋಣ. ದಾಲ್ಚಿನ್ನಿ ಚಕ್ಕೆ. ಓಕೆ, 2 ಚಕ್ಕೆ, ಮರಾಠಿ ಮೊಗ್ಗು, 2 ಮರಾಠಿ ಮೊಗ್ಗು, 2 ಲವಂಗ, 2 ಲವಂಗ, ಕಲ್ಲು ಅಂತಾರೆ ಇದಕ್ಕೆ. ಕಲ್ಲುವನ್ನು ಹಾಕ್ತೀರಾ? ಹಾಂ, ಚೂರು ಹಾಕ್ಬೋದು. ಚೂರು ಕಲ್ಲು, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಏಲಕ್ಕಿ ಎಲ್ಲ 2 ಅಷ್ಟೇ. ಸುಮ್ಮನೆ ಶೋ ಕೊಡಕ್ಕದು. ಒಂದು 2 ಹಾಕಿದ್ರೆ ಸಾಕು. ಸೋಂಪು. ಓಕೆ ಸರ್. ಶಿವಕುಮಾರ್ ಅಂತ ಕರೀತಾರೆ. ಪಲಾವ್ ಎಲೆ. ಎಸ್ ಸರ್. ಏನದು? ಕಸ್ತೂರಿ ಮೆಂತ್ಯ, ಪುದೀನ ಸೊಪ್ಪು ಹಾಕೋಣ ಸರ್. ಹಾಕಿ ಸರ್, ಹಾಕಿ. ಚೂರು ಕೊತ್ತಂಬರಿ ಹಾಕೋಣ ಸರ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸರ್. ಟೊಮಾಟೊ ಹಾಕೋಣ ಸರ್ ಸ್ವಲ್ಪ. ಹಾಕಿ ಸರ್. ಚೂರು ಹಳದಿ ಪೌಡರ್ ಹಾಕೋಣ ಅದಕ್ಕೆ. ಹಳದಿ ಪೌಡ್ರ್ ಹಾಕ್ಬೇಕಾ? ಹಾಕಿ ಸರ್. ನೆಕ್ಸ್ಟ್ ಮಟನ್ ಹಾಕೋಣ. ಮಟನ್ ಹಾಕೊಂಡ್ಬಿಡ್ತೀರಾ? ಚೆನ್ನಾಗಿ ಬೇಯ್ತಾ ಇರ್ಬೇಕಾದ್ರೆ ರುಬ್ಕೋತೀರಾ? ಹೌದು. ಹಾಕಿ ಸರ್. ಎಷ್ಟು ಅರ್ಧ kg ಮಟನ್ ಇದೆಯಾ? ಹೌದು ಸರ್. ಅರ್ಧ kg ಮಟನ್ಗೆ ಅರ್ಧ kg ಅಕ್ಕಿನಾ? ಹೌದು ಸರ್.
ಸರ್ ಈಗ ಫ್ರೈ ಆಗ್ತಾ ಇರಲಿ, Okay. ಅದೊಂದು ಮಿಷಿನ್ಗೆ ಹಾಕೊಂಬೋಣ, ರುಬ್ಕೊಂಬೋಣ. ಓಕೆ, ರುಬ್ಕೊಳ್ಳಿ. ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಮುರಳಿಯವರೇ. ಮಿಲಿಟರಿ ಹೋಟ್ಲಲ್ಲಿ ಅಡಿಗೆನೂ ಮಾಡ್ಕೊಳ್ಳಿ, ನಮ್ಮ ಪಾತ್ರೆಗಳನ್ನೇ ಉಪಯೋಗಿಸಿ. ಅದ್ಭುತವಾದ ಪಾತ್ರೆಗಳು, ಮಿಕ್ಸರ್ ಗ್ರೈಂಡರ್ಗಳು, ಜೊತೆಗೆ ಸ್ಟವ್ಗಳು, ಇದೆಲ್ಲ ನಮ್ಮ ಹತ್ರನೇ ಸಿಗುತ್ತೆ. ಈ ಅದ್ಭುತವಾಗಿರುವಂತಹ ಪಾತ್ರೆಗಳು ನಮಗೋಸ್ಕರ ಕೊಟ್ಟಿದ್ದಾರೆ ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು. ಸರ್ ಈಗ ನೀವು ರುಬ್ಕೊಳ್ಳಿ. ಸ್ವಲ್ಪ ಮೊಸರು ಹಾಕ್ಬೇಕು ಈಗ. ಇದಕ್ಕೆ ಮೊಸರು ಹಾಕ್ತಾ ಇದ್ದೀರಾ? ಹೌದು ಸರ್. ಈ ಪೊಸಿಷನ್ ಅಲ್ಲಿ ಅಂದ್ರೆ Yes. ಒಂದು 5 ನಿಮಿಷ ಬೆಂದ ತಕ್ಷಣ ಮೊಸರು ಹಾಕೋಬೇಕು. ಮಟನ್ ಬೇಯಕ ಚೆನ್ನಾಗಿ. ಸರ್ ಇದಕ್ಕೆ ರುಬ್ಕೊಳ್ಳೋಣ. ಇದು ರುಬ್ಕೊಳ್ಳಿ. ಗ್ರೀನ್ ಚಿಲ್ಲಿ ಹಾಕ್ತಾ ಇದೀನಿ, ಹಸಿ ಮೆಣಸಿನಕಾಯಿ. ಅಂದ್ರೆ ಅದು ನಾವು ಫ್ರೈ ಮಾಡ್ಕೊಂಡಿಲ್ಲ, ಇದಕ್ಕೆ ಹಂಗೆ ಓಕೆ. ಹಂಗೆ ಹಾಕೊಂಡ್ರೆ ಖಾರ ಜಾಸ್ತಿ ಇರುತ್ತೆ ಅಂತ. ಹಾಕ್ರಿ ಸ್ವಲ್ಪ. ಮಿಲಿಟರಿ ಹೋಟ್ಲ್ ಅಡಿಗೆ ಅಂದ್ರೆ ಖಾರವಾಗಿರ್ಬೇಕು. ಸಪ್ಪೆ ಲಡ್ಡುಡಿ ಹಾಕಿದ್ದೇನೆ, ಸೋಮವಾರದ ಅಡಿಗೆನೆ ಮಾಡಿ. ನೀವು ಮಟನ್ ಬಿರಿಯಾನಿಗೆ ಯಾವ ತರ ಮಟನ್ ಹಾಕ್ತೀರಾ? ತೊಡೆ ಮಟನ್ ಯಾವುದು? ತೊಡೆ ಮಟನ್ ಸರ್. ಓಕೆ, ತೊಡೆ ಮಟನ್ ಹಾಕ್ಬೋದು, ಮುಂದ್ಗಡೆ ಸರ್ಸಿನ ಅಂತ ಬರುತ್ತೆ. ಸಸಿನ ಹಾಕೋಬಹುದಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಎಸ್ 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 ಎಸ್. ಸರ್ ಧನಿಯಾ ಪುಡಿ ಹಾಕೋಣ. ಹಾಕಿ ಸರ್. ಎಲ್ಲ ಮುಗಿದಾಯ್ತಾ? ಮಸಾಲ ಹಾಕ್ಬಿಡಿ. ಮಸಾಲ ರುಬ್ಕೊಂಡಿರೋ ಮಸಾಲ. ಏನು ನಿಮ್ಮ ಬಿರಿಯಾನಿಗಳಲ್ಲಿ ಬೇರೆಯವ್ರ ಬಿರಿಯಾನಿಗಿಂತ ವಿಶೇಷವಾಗಿ ಏನ್ ಮಾಡ್ತೀರಾ? ಸರ್ ಇದೇ ವಿಶೇಷ. ಇದೇ ವಿಷಯ ನೋಡಿದ್ರೆ ಗೊತ್ತಾಗುತ್ತೆ ಅಂತೀರಾ? ಹಾಕ್ರಿ ರೇ, ತಿಂದು ನೋಡೋದೇನೆ, ಇನ್ನೇನು ಬಿಡ್ತೀವಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು SLN ಬಿರಿಯಾನಿನ ತೋರಿಸ್ತಾ ಇದೀವಿ. ತುಂಬಾ ಫೇಮಸ್ ಆದಂತ ಬಿರಿಯಾನಿ ಇದು. ನಮ್ಮ ಶಿವಕುಮಾರ್, ಮೊದಲು ಕೆಲಸ ಮಾಡಿದ್ರಿ ನೀವು? ಸರ್ ಗಾಂಧಿನಗರದಲ್ಲಿ ಮೆಸ್ ಮಾಡ್ಕೊಂಡಿದ್ದೆ ಸರ್. ಏನ್ ಹೆಸರು? ಇದೆ ಸೇಮ್ SLN ಕುಕಿಂಗ್ ಕಾಂಟ್ರಾಕ್ಟ್ ಅಂದ್ಬಿಟ್ಟೆ. ಅಲ್ಲೇ ಹೋಟ್ಲ್ ತರ ಇತ್ತಾ? ಅಲ್ಲಿ ಮೆಸ್ ತರ ಮಾಡ್ಕೊಂಡಿದ್ದೆ. ಒಂದು ಮನೆಯಲ್ಲಿ ಊಟ ಕಳ್ಸೋದು ಈ ಸಿನಿಮಾದವ್ರಿಗೆಲ್ಲ. ಓಕೆ ಓಕೆ. ಈ ಶೂಟಿಂಗ್ ಔಟ್ಡೋರ್ ಎಲ್ಲ ಹೋದ್ರೆ ಫುಲ್ ಎಲ್ಲ ಇಲ್ಲಿಂದನೇ ಎಲ್ಲ ತಗೊಂಡೋಗಿ ಅಡಿಗೆ ಅಲ್ಲಿ ಅಡಿಗೆ ಮಾಡಿ ಕಳಿಸ್ತಾ ಇದ್ದೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸರ್ ಈಗ ಉಪ್ಪು ಹಾಕೊಳ್ಳೋಣ. ಹಾಗೆ ಸರ್, ಉಪ್ಪೇ ತುಂಬಾ ಇಂಪಾರ್ಟೆಂಟ್. ಆಗಿ ಸರ್. ಓಕೆ, ನೆಕ್ಸ್ಟ್ ಏನು ಸರ್? ನೆಕ್ಸ್ಟ್ ಇವಾಗ ನೀರು ಹಾಕೊಳ್ಳೋಣ. ಅದಕ್ಕೆ 1.5 ಹಾಕೋಣ ಇದರಲ್ಲಿ ನೀರು. ಏನ್ ಹಾಕ್ತಾರೆ ಅದಕ್ಕೆ? ಅಕ್ಕಿ ಜೀರಾ ರೈಸ್. 1 ಬಟ್ಟಲು ಅಕ್ಕಿಗೆ 1.5 ಬಟ್ಲಷ್ಟು ನೀರು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. SLN ಬಿರಿಯಾನಿ ತಯಾರಾಗುತ್ತೆ ಅಂತ ಹೇಳ್ತಾ ಇದಾರೆ. 1.5 ಅಷ್ಟು ನೀರಾ? ಹೌದು ಸರ್. ಎಷ್ಟು ನಿಮಿಷ ಬೇಕು ನಿಮ್ ಬಿರಿಯಾನಿ ಮಾಡಕ್ಕೆ? ಕರೆಕ್ಟಾಗಿ ಒಂದು 15 ನಿಮಿಷ ಸರ್. ನಿಮ್ಮ ಬಿರಿಯಾನಿ ಮಾಡಿ 15 ನಿಮಿಷ ಸಾಕಾ? ಓ, ತುಂಬಾ ಫಟಾಫಟ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಸರ್, ಜಲ್ದಿ ಆಗುತ್ತೆ. ನೆಕ್ಸ್ಟ್ ಸರ್ ಅಕ್ಕಿ ತೊಳ್ಕೊಬೇಕಿದು. ತೊಳ್ಕೊಬೇಕಾ? ತೊಳ್ಕೊಳ್ಳಿ, ಅಲ್ಲಿ ಇದೆಯಲ್ಲ ಜೀರಾ ರೈಸ್ ತೊಳೆದೇ ಹಾಕ್ಬೋದು. ಅದೇನ್ರಿ ತೊಳೆದೇ ಹಾಕೋದು? ತೊಳೆದ್ಬಿಟ್ಟೆ ಹಾಕ್ರಿ. ಇವೆಲ್ಲ ನಂಬ್ಕೋಬೇಡಿ, ಯಾರೋ ತೊಳೆದಿರ್ತಾರೆ. ಅವೆಲ್ಲ ಸೀನೆ ಇಲ್ಲ. ನಾವು ಮಾಡ್ಬೇಕಾದ್ರೆ ನಾವು ತೊಳ್ಕೊಂಡು ಉಪಯೋಗಿಸ್ಕೊಳ್ಳೋದೇ ಶ್ರೇಷ್ಠ ನಾನು ಅನ್ಕೊಂಡಿರೋ ಪ್ರಕಾರ. ಇವ್ರು ಎಂತ ಹೇಳ್ತೀರಿ, ತೊಳೆದು ಹೆಂಗ್ರಿ ಹಾಕ್ಬಿಡೋದು ನಾವು ಅದನ್ನ? ಸರ್ ತೊಳೆದೇ ಹಾಕಿದ್ರೆ ಅದ್ರ ಸ್ಮೆಲ್ ಹೋಗುತ್ತೆ ಇರುತ್ತೆ ಅಂತ, ಜಾಸ್ತಿ ಸ್ಮೆಲ್. ದಯವಿಟ್ಟು ಸ್ಮೆಲ್ ಇಲ್ಲದೆ ಇರೋ ಪರವಾಗಿಲ್ಲ, ತೊಳೆದ್ಬಿಟ್ಟು ಹಾಕೊಳ್ಳಿ. ಸರ್ ಅಕ್ಕಿ ಹಾಕೋಣ ಈಗ. ಹಾಕೋಣ. ಹಾ ಹಾ ಹಾ, ಬಿಡ್ರೋ ನೀರ್ನ. ಗಿರಾಕಿ ಬರೋ ಸಮಯ ಆದ್ರೂ ಇವ್ರು ಹೇಳೋ ಕತೆ ಮುಗಿಯಲ್ಲ ನಮ್ಗೆ. 2 ದಿವಸದಿಂದ ನಮ್ಮ ಹೋಟ್ಲಲ್ಲಿ ನೀರೇ ಇಲ್ಲಪ್ಪ. ಸರ್ ನೀರು ಮುಖ್ಯ ಸರ್. ಇವತ್ತೇ ಬರ್ತಾ ಇರೋದು ನೀರು. 2 ದಿವಸ ನಮ್ಮ ಪಾಡು ಯಾರಿಗೆ ಹೇಳೋದು? ಹಾಕಿ ಏನೋ ಸರಿ. ಆ ವಾಸನೆ ಮೊದಲೇ ಗೊತ್ತಾಗ್ಬಿಡ್ತದೆ ನಮ್ಗೆ ಹೆಂಗಿದೆ ಏನ್ ಕತೆ. ಅದು ನೋಡ್ಬೇಕಾರೆ ಆ ಲುಕ್ ಅಂಡ್ ಫೀಲಿಂಗ್ ಅಲ್ಲೇ ಗೊತ್ತಾಗುತ್ತೆ ಬಿರಿಯಾನಿ ಹೆಂಗ್ ಬಂದಿರುತ್ತೆ ಅಂತ. ಎಷ್ಟು ವಿಷಲು ಸರ್? 2 ವಿಸಿಲ್ ಹಾಕ್ಬೇಕು ಸಾಕು. 2 ವಿಷಲು. ಮಟನ್ ಬೇಕಲ್ಲ ಗುರು? ಬಿಂದಿರುತ್ತೆ ಈಗ, ಅರ್ಧ ಅಂಶ ಬಿಂದೋಗಿ. ಡೌಟಪ್ಪ. ಸರಿ 3 ವರ್ಷ. 3 ವರ್ಷ. ಅಯ್ಯೋಯ್ಯೋ, ಅದು ಬೆಂದಿಲ್ಲ ಅಂದ್ಬಿಟ್ಟು ನಾವು ಕುಕ್ಕರ್ನ ತೆಗೆದ್ಬಿಟ್ಟು ರಬ್ಬರ್ ತರ ಆಗದು ಅವ್ರ ಹತ್ರ ಎಲ್ಲ ಉಗಿಸ್ಕೊಂಡು ಬೇಕಾ? 3 ಅಲ್ಲ 4 ವಿಷಲ್ ಕೂಗಿಸ್ಕೊಳ್ಳಿ, ಮುಚ್ಚೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಕುಮಾರ್, ಹರೀಶ್ ಶಿವಕುಮಾರ್ ಅವರು SLN ಕ್ಯಾಟರರ್ಸ್ ಇಂದ ಬಂದಿದ್ದಾರೆ. ಹನುಮಂತ ನಗರದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. 20 ವರ್ಷದಿಂದ ಕ್ಯಾಟ್ರಿಂಗ್ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಒಳ್ಳೆ ಬಿರಿಯಾನಿನ ಮಾಡೋದು ತೋರಿಸ್ತಿದ್ದಾರೆ. ವೆರಿ ಸಿಂಪಲ್ ಸರ್, ತಿನ್ನೋಡಿ, ಚೆನ್ನಾಗಿಲ್ಲ ಅಂದ್ರೆ ಆಮೇಲೆ ಹೇಳಿ ಅಂತ ಹೇಳಿದ್ದಾರೆ. ಓಕೆ, ಬಿರಿಯಾನಿ ಮಾಡಬಹುದು ಇಂಪಾರ್ಟೆಂಟ್ ಅಲ್ಲ, ಈ ವಿಷಲ್ ಕೂಗೋದೇ ಇಂಪಾರ್ಟೆಂಟು. 4 ವಿಷಲ್ ಕೂಗಬೇಕು. ಕೂಗ್ತಾ ಇರಲಿ. ನಮ್ಮ ಶಿವಕುಮಾರ್ ಕರ್ಕೊಂಡೋಗಿ ನಮ್ಮ ಅಡುಗೆ ಮನೆ ತೋರಿಸ್ಕೊಂಡ್ಬರ್ತೀನಿ. ಅಲ್ಲಿ ತನಕ ನೀವು ಕಾಯ್ತಾರಿ. ಬನ್ನಿ 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 ಬನ್ನಿ. 4 ವಿಷಲ್ ಆಯ್ತು. ಹೌದು ಸರ್. ವಿಷಲ್ ಹಾಕಿ ಇಳಿಸಿದೀವಿ. ದಮ್ ಆಗ್ತದೆ ಒಳಗಡೆ. ಹೌದು. ಈಗ ಸೈಡ್ಸ್ ಏನ್ ಮಾಡ್ತೀರಾ? ಸೈಡ್ಸ್ ಇದಕ್ಕೆ ಮೊಸರು ಬಜ್ಜಿ ಮಾಡೋಣ. ಮಾಡ್ರಿ ಒಂದು ಪಟ್ ಅಂತ. ಮಿಲಿಟರಿ ಹೋಟ್ಲು ಮೊಸರು ಬಜ್ಜಿ ನೋಡಿ ಎಷ್ಟು ಬೇಗ ಮಾಡ್ತಾರೆ ಅಂತ. ಪಟಾಪಟ್, ವೆರಿ ಸಿಂಪಲ್, ವೆರಿ ಈಸಿ, ಒಳ್ಳೆ ಟೇಸ್ಟು. ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನು. ನಮ್ಮ ಶಿವಕುಮಾರ್ ಅವರ SLN ಬಿರಿಯಾನಿ, SLN ಕ್ಯಾಟರರ್ಸ್ ಅವರ ಬಿರಿಯಾನಿಯ ಜೊತೆಗೆ ಒಂದು ಅದ್ಭುತವಾಗಿರುವಂತ ಏನ್ ಹಾಕ್ರಿ? ಅಯ್ಯೋ, ಈರುಳ್ಳಿ ಹಾಕಿದ್ದೀನಿ, 1 2 ಸ್ಪೂನ್ ಈರುಳ್ಳಿ ಹಾಕಿದ್ದೀನಿ, 1 ಸ್ಪೂನ್ ಟೊಮೊಟೊ ಹಾಕಿದ್ದೀನಿ. ಈಗ ಮೊಸರು ಹಾಕ್ತಾ ಇದೀನಿ ಸರ್. ಹಾಕಿ ಹಾಕಿ. ಓಕೆ, 2 ಸ್ಪೂನ್ ಈರುಳ್ಳಿ, 1 ಸ್ಪೂನ್ ಟೊಮೆಟೊ, ಸ್ವಲ್ಪ ಉಪ್ಪು, 2 ಸ್ಪೂನ್ 3 ಸ್ಪೂನ್ ಅಷ್ಟು ಗಟ್ಟಿ ಮೊಸರು ರೀ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಸರ್.
ಇದು ದಮ್ಮಾಗಕ್ಕೆ ಎಷ್ಟು ತನಕ ಬಿಡಬೇಕಾಗುತ್ತೆ ಶಿವಕುಮಾರ್? ಸರ್ ಒಂದು 10 ನಿಮಿಷ ಬಿಡ್ಬೇಕಾಗತ್ತೆ. 10 ನಿಮಿಷ ಬಿಡ್ಲೇಬೇಕಲ್ಲ ಅದು? ಒಳಗಡೆ ದಮ್ ಆಗ್ಬೇಕಲ್ಲ, ದಮ್ ಆಗಬೇಕು, ಅದು ಏರ್ ಔಟ್ ಆಗ್ಬೇಕು, ಏರ್ ಔಟ್ ಗಾಳಿ ಎಲ್ಲ ಹೊರಗಡೆ ಆಗೋದು. ಓಕೆ ಓಕೆ. ನೀವು ಇನ್ನೇನೇನು ಅಡುಗೆಗಳಲ್ಲಿ ಸ್ಪೆಷಲಿಸ್ಟು ಶಿವಕುಮಾರ್? ಸರ್ ಮಟನ್ ಚಾಪ್ಸ್, ಚಿಕನ್ ಚಾಪ್ಸು, ಅಂಜಲ್ ಫಿಸ್ಸು, ಫಿಶ್ ಕರಿ, ಈ ಥರ ಎಲ್ಲ ಮಾಡ್ತೀವಿ. ಸ್ಪೆಷಲ್ ಆಗಿ ನಿಮ್ಮ ಮಿಲಿಟರಿ ಹೋಟ್ಲಲ್ಲಿ ಮಾಡೋಂಥದ್ದು ಏನು ಸ್ಪೆಷಲ್ ಮಾಡ್ತೀರಾ? ಚಿಲ್ಲಿ ಚಿಕನ್, ಲೆಮನ್ ಚಿಕನ್, ಪೆಪ್ಪರ್ ಚಿಕನ್, ಜಿಂಜರ್ ಚಿಕನ್, ಈ ಥರ ಎಲ್ಲ ಮಾಡ್ತೀವಿ. ಏನು ಹೇಳಿ ಶಿವಕುಮಾರ್ ಸರ್, ನೀವೇನೇ ಚಿಕನ್ ಮಾಡಿ, ಏನೇ ಚಿಕನ್ ಚಾಪ್ಸ್ ಮಾಡಿ, ಮಟನ್ ಚಾಪ್ಸ್ ಮಾಡಿ, ಹೌದು ಸರ್. ಹೋದ ವಾರ ತೋರಿಸಿದ್ರಲ್ಲ ಬೋಟಿ ಎಗ್ ಫ್ರೈ, ಎಗ್ ಬೋಟಿ ಫ್ರೈ ಸರ್. ಎಗ್ ಬೋಟಿ ಫ್ರೈ ತಿಂದವರೆಲ್ಲ ಬಾಯ್ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಎಂತ ಅದ್ಭುತವಾಗಿರೋದು, ಮಲ್ಲೆ ಮಾಡ್ಕೋಬಹುದಾಗಿರುವಂತದ್ದು. ಮುಳ್ಳಿಯವರೇ, ಬೇಗ ಶಿವಕುಮಾರ್ ಹೇಳಿ ಹೋಟ್ಲ್ ಓಪನ್ ಮಾಡಕ್ಕೆ ಅಂತ ತುಂಬಾ ಜನ ಕೇಳಿದ್ದಾರೆ. ಹೌದಾ ಸರ್? ಬೇಗ ಹೋಟ್ಲ್ ಓಪನ್ ಮಾಡಿ. ಸರ್ ಮಾಡ್ತೀನಿ. ಯಾಕಂದ್ರೆ ಅವರು ತಿನ್ಬೇಕು ಅಂದ್ರೆ ಎಲ್ಲಿಗೆ ಬರೋದಪ್ಪ? ನಮ್ಮ ಹೋಟ್ಲಿಗೆ ಬರಬೇಕು. ಹೋಟ್ಲಿಗೆ ಬರಬೇಕು. ಇವಾಗ ಸಪೋಸ್ ತುಂಬಾ ಜನ ಕೇಳಿದ ಪ್ರಶ್ನೆ, ಹೋಟ್ಲ್ ಇಲ್ಲ ಅಂತ ಇದ್ರಿ, ಇನ್ನ ಹೋಟ್ಲ್ ಓಪನ್ ಮಾಡಿದಾನೆ. ಹೌದು. ಕ್ಯಾಟ್ರಿಂಗ್ ಸರ್ವಿಸ್ ಮಾಡ್ಬೇಕಾದ್ರೆ ಮಿನಿಮಮ್ ಎಷ್ಟು ಜನಕ್ಕೆ ಮಾಡ್ತೀರಾ ಸರ್? 50ರಿಂದ 5,000 10,000 ಜನದವರೆಗೂ ಮಾಡ್ತೀವಿ ಸರ್. 50 ಜನದಿಂದ ಮಿನಿಮಮ್ 50 ಜನ ಬೇಕು. ಎಸ್, 50 ಜನ. ಅದಕ್ಕೆ ಕಡಿಮೆ ಮಾಡಕ್ಕಾಗಲ್ಲ. ಇಲ್ಲ, 50 ಜನ ಮಿನಿಮಮ್. ಓಕೆ, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮಲ್ಲಿ ಇರೋದು 8 ಜನ, 50 ಜನಕ್ಕೆ ಎಲ್ಲಿಂದ ಮಾಡಿಸ್ಕೊಳ್ಳೋದು ಅಲ್ವೇನ್ರಿ? ಅದಕ್ಕೆ ನಮ್ಮ ಮಿಲಿಟರಿ ಹೋಟ್ಲು ಶನಿವಾರ ಭಾನುವಾರ ಮಧ್ಯಾಹ್ನ 1ರಿಂದ 2 ಗಂಟೆ ಬೇಕಾದಂತ ಅಡುಗೆ ಎಲ್ಲಾ ಪ್ರದೇಶಗಳಲ್ಲಿ ಸಿಗುವಂತ ಎಲ್ಲಾ ಮಿಲಿಟರಿ ಹೋಟ್ಲನ್ನು ಒಂದ್ ಕಡೆ ಕಲೆ ಹಾಕಿ ಶನಿವಾರ ಭಾನುವಾರ 1ರಿಂದ 2 ಗಂಟೆ ಕರೆಸಿ ಅವರ ಕಲೆನ ತೋರಿಸುವಂತ ನಮ್ಮ ಕಾರ್ಯಕ್ರಮ ಮುಳ್ಳಿ ಮಿಲಿಟರಿ ಹೋಟೆಲ್. ನೋಡೋಣ ಏನಾಗಿದೆ ಅಂತ. ಖಂಡಿತ ಸರ್. ಎಂಟೂರ ಓಮ ಫ್ರೆಂಡ್ಸ್, ಸಂಪಂಗಿ ರಾಮನಗರ ಬೆಂಗಳೂರವರು ಕುಕ್ಕರ್ನ ಕೊಟ್ಟಿದ್ದಾರೆ. ಮುರಳಿಯವರೇ, ಬಿರಿಯಾನಿ ಮಾಡ್ಬೇಕಾದ್ರೆ ನಮ್ಮ ಕುಕ್ಕರಲ್ಲಿ ಮಾಡಿ ನೋಡಿ, 3 ವಿಷಲ್ ಸಾಕು, ಎಷ್ಟು ಸಖತ್ತಾಗಿ ದಮ್ ಆಗಿರುತ್ತೆ ನೋಡಿ ಅಂತ ಹೇಳಿದ್ದಾರೆ. ಆಹಾ ಹಾ, ಕಮ್ ಅಂತ ಇದೆ ಸರ್. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಬೇಕಾ? ಹೌದು. ನೋಡಿ ಸರ್ ಹಾಕಿ. ಒಂದ್ ಮೇಲ್ ತುಪ್ಪ ಹಾಕದ ನೀವು? ಹೌದು ಸರ್. ವೆರಿ ಗುಡ್. ನಾನು ಅನ್ಕೊಳ್ತಾ ಇದ್ದೆ ಏನಪ್ಪ ತುಪ್ಪ ಇಲ್ಲದೆ ಮಾಡ್ಬಿಟ್ರಲ್ಲ ಬಿರಿಯಾನಿ ಅನ್ಕೊಳ್ತಾ ಇದ್ದೆ. ಒಬ್ಬೊಬ್ಬರದು ನನ್ನ ಶೈಲಿ. ಕೆಲವರು ಮೊದ್ಲು ಹಾಕ್ತಾರೆ, ಆಮೇಲೆ ಹಾಕ್ತಾರೆ. ತುಪ್ಪ ಅಂತೂ ಹಾಕಬೇಕು, ಬಿರಿಯಾನಿ ಮಜಾ ಬರ್ಬೇಕಂದ್ರೆ. ಅದ್ಭುತವಾದಂತ ಬಿರಿಯಾನಿನ ಮಾಡಿದ್ದಾರೆ. ಸಿಕ್ಕಾಬಡೆ ಸಖತ್ತಾಗಿ ಬಂದಿದೆ. ನೋಡ್ತಾ ಇದ್ರೆ ಕೆಲವು ಸರಿ ಫೀಲಿಂಗ್ ಆಗುತ್ತೆ ಚೆನ್ನಾಗಿ ಬಂದಿದೆ ಅಂತ. ಬಿರಿಯಾನಿನ ಬಿಸಿ ಬಿಸಿಯಾಗಿ ತಿನ್ಬೇಕು. ತಿನ್ನಕ್ಕೆ ನಾವು ರೆಡಿ, ನೋಡಕ್ಕೆ ನೀವು ರೆಡಿನಾ? ಕೊಡ್ತೀರಾ ಕೊಡಲ್ವಾ? ಖಂಡಿತ ಹಾಕ್ರಿ, ಬಿಸಿ ಬಿಸಿಯಾಗಿ ತಿನ್ಬೇಕ್ರಿ ಬಿರಿಯಾನಿನ, ಅವಾಗ್ಲೇ ಮಜಾ. ಹಾಕ್ರಿ, ಹೊಗೆ ಹೋಗ್ತಾ ಇರ್ಬೇಕು, ಬಾಯಲ್ಲಿ ಇಡ್ತಾ ಇದ್ರೆ ಅದ್ರ ಮಜಾ ನೋಡ್ಬೇಕು. ಏನಿದು 2 ಬಿರಿಯಾನಿನ 3 ಬಿರಿಯಾನಿನ? ಸರ್, ನಮ್ಮ ಅಂಗಡಿ 3 ಬಿರಿಯಾನಿ ಇದೆ. ಇದು 3 ಬಿರಿಯಾನಿನ? ಮುಗಿದೋಯ್ತು ಕತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಬಿರಿಯಾನಿಗ. ಅಲ್ಲ, ಚಿತ್ರಾನ್ನಕ್ಕೆ ಹಾಕಿದ್ರೆ ಪರವಾಗಿಲ್ಲ, ಬಿರಿಯಾನಿಗೆ ಹಾಕ್ತೀರಿ. ಯಾಕ್ರಿ ನೀವು ಹೋಟ್ಲಲ್ಲಿ ಹೆಂಗ್ ಕೊಡ್ತೀರಾ ಹಂಗೆ ಮಾಡ್ಕೊಡ್ರಿ, ನಮ್ಗೆ ಗೊತ್ತಿಲ್ಲ. ಸುಮ್ಮನೆ ನಮ್ಮ ಹೋಟೆಲ್ ಕೊತ್ತಂಬರಿ ಗಿತ್ತಂಬರಿ ಏನಿಲ್ಲ, ತುಂಬ್ಕೊಂಡು ಹೋಗ್ತಾ ಇರೋದೇನೇನೆ, ಕೊಡ್ತಾ ಇರೋದೇನೇನೆ. ರೆಡಿನಾ? ರೆಡಿ ಇದೆ. ಕೊಡ್ರಿ ಶಿವಕುಮಾರ್. ತೊಳಿ ಸರ್, ರೆಡಿ ಇದೆ. SLN ಮಟನ್ ಬಿರಿಯಾನಿ ರೆಡಿ ಸರ್. SLN ಮಟನ್ ಬಿರಿಯಾನಿ ನಲ್ಲಿ ಪೀಸ್ ಎಲ್ಲ ಕಾಣ್ತಾ ಇದೆ. ಇದು ಒಂದ್ ಅನ್ಕೊಂಡು ಹೋಗ್ಬಿಡ್ರಿ ಅವ್ರ ಹೋಟ್ಲಿಗೆ. ಇದು 3 ಜನ ತಿನ್ನಕ್ಕಂತೆ. ದೊಡ್ಡದು ಸರ್ ಇದು, ನೋಡಕ್ ಹಿಂಗ್ ಕಾಣ್ತಾ ಇದೆ. ಅರ್ಧ kg ಅಕ್ಕಿ ಪೂರ್ತಿ ಹಿಡ್ದಿದೆ ಅಂತ ಇದಾರೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ದಾರೆ ಫಸ್ಟ್ ತಿನ್ಬೇಕು, ಆಮೇಲೆ ನಾನು ನಿಮ್ಗೆ ಹೇಳ್ಬೇಕು. ಬನ್ರಿ. ಓಕೆ ಶಿವಕುಮಾರ್, ಎಸ್ ಸರ್. ಇದನ್ನ ತಿನ್ ನೋಡ್ಬೋದಾ? ಖಂಡಿತವಾಗ್ಲು ತಿನ್ಲೇಬೇಕು ಅಂತೀರಾ? ಹೌದು. ಓಕೆ, ತಿನ್ಬೇಕು. ಸತೀಶ, ಬಾರೋ ಎಲೆ ತಗೊಂಬಾರಲ್ಲಿ, ಎಲೆ ತಗೊಂಬಾರೋ. ಕೂತಿದ್ದೀನಿ ಅವಾಗಿಂದ, ಹೊಟ್ಟೆ ಹಸಿತಾ ಇದೆ, ತಗೊಂಬಾರೋ ಎಲೆನ. ಬೆಟ್ಟು ನೀರಲ್ಲಿ ಇಟ್ಕೊಂಡ್ ಬರ್ಬೇಡ ಕಣ. ಎಷ್ಟು ವರ್ಷ ಕೇಳಿದ್ರು ಹಂಗೆ ಬೆಟ್ಟ ಹತ್ತಿರಲ್ರಲ್ಲ. ಎಷ್ಟು ಹೇಳಿದ್ರು ಅಷ್ಟೇ ಕಣ. ನಿಮ್ಗೆ ಉಗಿಸ್ಕೋಬೇಕು ಗಿರಾಕಿಗಳ ಹತ್ರ ನಾವು. ಎಷ್ಟು ಮಾಡೋದಾ? ಖಂಡಿತ ಸರ್. ಈರುಳ್ಳಿ ಹಾಕ್ಲಿಲ್ಲ ಇದಕ್ಕೆ, ನೀವು ಸೌತೆಕಾಯಿ ಹಾಕಿಲ್ಲ ಅಲ್ವಾ? ಹಾಕಿಲ್ಲ ಸರ್. ಸೌತೆಕಾಯಿ ಬೇಕಾದ್ರೆ ಹಾಕೋಬೋದಿಲ್ಲ, ಬೇಡ ಅಂತಾನ? ಹೌದು ಸರ್. ಚೆನ್ನಾಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಒಳ್ಳೆ ಬಾಯಿ ರುಚಿ ಬಿರಿಯಾನಿ. ಟೇಸ್ಟ್ ಮಾಡ್ಬೋದು. ಅದ್ಭುತವಾಗಿ ಮಾಡಿದ್ದಾರೆ. ಇದೇ ತರ ಚಿಕನ್ ಬಿರಿಯಾನಿ ಮಾಡ್ಕೋಬೋದು, ಅದಕ್ಕೆ ಬೇರೆ ಮಸಾಲಾನ? ಸೇಮ್ ಮಸಾಲೆನೆ. ಚಿಕನ್ ಬಿರಿಯಾನಿ ಅದರಲ್ಲೇ ಮಾಡ್ಬೋದು. ಸೇಮ್ ಮಸಾಲ, ಚಿಕನ್ ಹಾಕೊಂಡೆ ಚಿಕನ್ ಬಿರಿಯಾನಿ. ಹೌದು. ಮಟನ್ ಬೆಂದಿದೆ, ನಂಗೆ ಡೌಟ್ ಇತ್ತು. ಇಲ್ಲ ಸರ್, ಅದು ಮಟನ್, ಎಳೆ ಮಟನ್ ತಂದಿದ್ದೀನಿ. ಮಟನ್ ತರೋದ್ರಲ್ಲೂ ನೋಡ್ಕೊಂತ ಇರ್ಬೇಕು. ಎಷ್ಟಿರ್ಬೇಕು ಮರಿ? ಎಷ್ಟಿರ್ಬೇಕು ಸರ್? ಮರಿ 12ರಿಂದ ಒಳಗಡೆ ಇರಬೇಕು. 12 kg ಇಂದ 8 kg ಒಳಗಡೆ ಇರಬೇಕು. 15 ಮೇಲೆ ಅಂದ್ರೆ ಸ್ವಲ್ಪ ಬಲ್ತೋಗಿರುತ್ತೆ.
ಈ ಮಟನ್ ತರೋದು ತುಂಬಾ ಇಂಪಾರ್ಟೆಂಟ್. ಹೌದು ಸರ್, ಖಂಡಿತವಾಗ್ಲು. ಮೋಸ್ಟ್ಲಿ ನೀವು ಒಬ್ಬೇ ತಿನ್ಬೋದು ನೀವು ಸರ್. ತಿನ್ಬಿಡಿ ಸರ್. ಹಾ, ತಿನ್ಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಇನ್ನೂ 2-3 ಜನ ಬರ್ತಾರೆ ಮಾಡಕ್ಕೆ, ಅವ್ರದ್ದು ಹೆಂಗೆ ತಿನ್ನೋದು? ಖಂಡಿತ. ತುಂಬಾ ಅದ್ಭುತ ಮಾಡಿದ್ದೀರಾ ಶಿವಕುಮಾರ್, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಬನ್ನಿ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಹೌದು ಸರ್, ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀರಾ. ನಾನು ಅನ್ಕೊಂಡೆ ಬೋಟಿ ಫ್ರೈ ಚೆನ್ನಾಗಿ ಮಾಡಿದ್ರಿ, ಇದು ಚೆನ್ನಾಗಿ ಮಾಡ್ತಿರೋ ಒಂದು ಡೌಟ್ ಇತ್ತು. ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರು SLN ಕ್ಯಾಟರರ್ಸ್ ಇಂದ ಬಂದಿದ್ದಾರೆ. SLN ಬಿರಿಯಾನಿ ಮನೆ ಇದೆ. ಬಿರಿಯಾನಿ ಮನೆ ಸದ್ಯಕ್ಕೆ ಕ್ಲೋಸ್ ಆಗಿದೆ, ಕ್ಯಾಟರಿಂಗ್ ಸರ್ವಿಸ್ ಮಾತ್ರ ನಡೀತಾ ಇದೆ. ಇನ್ನೇನು ಇನ್ನೊಂದು 30 ಡೇಸ್ ಒಳಗೆ ಮತ್ತೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ದಾರೆ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ. SLN ಮಟನ್ ಬಿರಿಯಾನಿ ಮಾಡುವ ವಿಧಾನ: ಮೊದಲು ಪ್ಯಾನಿಗೆ ಎಣ್ಣೆ, ಅದು ಕಾದ ನಂತರ ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ, ಟೊಮೊಟೊ, ತೆಂಗಿನಕಾಯಿ ತುರಿ, ಗರಂ ಮಸಾಲ ಹಾಕಿ ಚೆನ್ನಾಗಿ ಹುರಿಯಿರಿ. ಹುರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಜೊತೆಗೆ ಹಸಿಮೆಣಸಿನಕಾಯಿ, ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ. ನಂತರ ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಚಕ್ಕೆ, ಮೊಗ್ಗು, ಲವಂಗ, ಕಲ್ಲುವು, ಜಾಪತ್ರೆ, ಏಲಕ್ಕಿ, ಸೋಂಪು, ಪಲಾವ್ ಎಲೆ, ಕಸೂರಿ ಮೇಥಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಅರಿಶಿನ, ಮಟನ್ ಹಾಕಿ ಚೆನ್ನಾಗಿ ಬಾಡಿಸಿ. ಆಮೇಲೆ ಮೊಸರು, ಧನಿಯಾ ಪುಡಿ, ರುಬ್ಬಿದ ಮಸಾಲ, ಉಪ್ಪು, ನೀರು, ಅಕ್ಕಿ ತೊಳೆದು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ತುಪ್ಪ ಹಾಕಿ ಬಾಡಿಸಿದರೆ SLN ಮಟನ್ ಬಿರಿಯಾನಿ ರೆಡಿ. ಯಾರನ್ನ ಅಡುಗೆ ಮಾಡಕ್ಕೆ ಕರ್ಕೊಂಡ್ ಬರ್ತಾ ಇದ್ದೀರಾ ಮುರಳಿ ಅವರೇ? ಯಾರು ಅಡುಗೆ ಮಾಡ್ತಾ ಇದ್ದಾರೆ? ಏನೋ ವಿಶೇಷ ಇರಬೇಕಲ್ವಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಸಹನಾ ಅವರೇ. ಬನ್ರಿ. ಅಡುಗೆ ಮಾಡ್ತೀರಾ ನಿಮ್ಮಮ್ಮನ? ನೀವು ಅಡುಗೆ ಮಾಡೋದು ಮನೇಲಿ ನಮ್ಮಮ್ಮನೇ ಮಾಡೋದು. ಇಲ್ಲಿ ನೀವು ಮಾಡ್ತೀರಾ? ನಿಮ್ಮಮ್ಮ ಹೇಳ್ಕೊಟ್ಟಿದ್ದಾರಾ? ಬನ್ರಿ, ಜೋರಾಗಿ ಹೇಳ್ರಿ. ಬನ್ರಿ. ಅಡುಗೆ ಮಾಡಕ್ಕೆ ಬರುತ್ತಾ ನಿಮಗೆ? ಬರುತ್ತೆ. ಹೆಂಗೆ? ಯಾರು ಕಲಿಸಿದ್ರು ಅಡುಗೆ ಮಾಡಕ್ಕೆ? ಯೂಟ್ಯೂಬ್. ಅಯ್ಯೋ ಕರ್ಮುವೆ, ಎಲ್ಲಿಗೆ ಬಂದ್ಬಿಟ್ಟು ಪರಿಸ್ಥಿತಿ. ನಿಮ್ಮಮ್ಮ ಚೆನ್ನಾಗಿ ಅಡುಗೆ ಮಾಡಲ್ವಾ? ಮಾಡ್ತಾರೆ, ಆದ್ರೆ ನಂಗೆ ನಮ್ಮಮ್ಮ ತರ ಮಾಡೋದಕ್ಕೆ ಬರೋದಿಲ್ಲ. ನಿಮ್ದೇ ಸ್ಪೆಷಲ್ ಅಂದ್ರೆ ಸಾರು ಆ ಥರ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಮತ್ತೆ ಏನ್ ಮಾಡ್ತೀರಿ? ಈ ಥರ ಬೇರೆ ತರ ಟ್ರೈ ಮಾಡೋದಕ್ಕೆ ಮಾತ್ರ ಬರೋದು. ಬೇರೆ ತರ ಟ್ರೈಯಾ? ಯಾರ ಮೇಲ್ ಮಾಡಿದಿರ ಇಲ್ಲಿ ತನಕ? ಎಲ್ಲ ಮನೇಲಿರೋ ಎಲ್ರ ಮೇಲೂ. ಎಲ್ಲ ಮಾರನೇ ದಿನ ಕೆಲ್ಸಕ್ಕೆ ಹೋಗಿದಾರಾ? ಎಲ್ಲರೂ ಹೋಗ್ತಾರೆ. ಓಕೆ, ಹಂಗಿದ್ರೆ ಪರವಾಗಿಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಹನಾ ಅವ್ರು ಬಂದಿದ್ದಾರೆ. ಸಹನಾ, ಏನ್ ಮಾಡ್ಕೊಂಡಿದ್ದೀರಿ? ಇಂಜಿನಿಯರಿಂಗ್ ಮಾಡ್ತಾರೆ. ಯಾವ ಕಾಲೇಜ್ನಲ್ಲಿ? ದಯಾನಂದ್ ಸಾಗರ್. ಏನ್ ತಗೊಂಡಿದ್ದೀರಿ? ಕಂಪ್ಯೂಟರ್ ಸೈನ್ಸ್. ಓಕೆ, ಎಷ್ಟನೇ ಸೆಮ್ ಅಲ್ಲಿ ಇದ್ದೀರಿ? 6th sem. ಓಕೆ, 7th sem ಅಲ್ಲಿ ಇಂಟರ್ವ್ಯೂ ಬರುತ್ತೆ. ಕೆಲ್ಸಕ್ಕೆ ಸೇರ್ಬೇಕು ಅಂತ ಆಸೆ ಇದೆ, ಸೇರ್ತೀರಾ? ಆಮೇಲೆ ಏನ್ ಮಾಡ್ತೀರಾ? MBA ಮಾಡಿ. ಅದಾದ್ಮೇಲೆ ಏನ್ ಮಾಡೋದು? ಅದಾದ್ಮೇಲೆ ಮತ್ತೆ ಕೆಲ್ಸಕ್ಕೆ ಸೇರಿ ಮದುವೆ ಮಾಡ್ಕೋಬೇಕು. ನಿಮ್ಮ ಅಪ್ಪ ಹೇಳಾಯ್ತು ಅವಾಗಲೇ. ಮೊನ್ನೆ ಕಾರ್ಪೊರೇಷನ್ ಹತ್ರ ಸಿಕ್ಕಿದ್ರು, ಹೇಳಿದ್ರು ಸರ್ ಇಂಜಿನಿಯರ್ ಮುಗಿದ ತಕ್ಷಣ ಮದುವೆ ಮಾಡ್ಬಿಡ್ತೀನಿ ಅಂದ್ರೆ ನಾಳೆ MBA ಮಾಡ್ಲಿ ಆಮೇಲೆ ಮದುವೆ ಮಾಡಿ ಅಂತ ಹೇಳಿದೀನಿ. ಹೂನಾ ಅವ್ರು ಹೆಂಗ್ ಮಾಡಿದ್ರೆ ಹಂಗೆ ಇಷ್ಟ. ಹ್ಞೂ ಅಂತ ಹೇಳಕ್ಕೆ ಅವ್ರು ಹಿಂಗೆ ಮಾಡಿದ್ರು ಅಷ್ಟೇ. ಓಕೆ ಸರ್, ಇಂಜಿನಿಯರ್ ಮುಗಿದ ತಕ್ಷಣ MBA ಮಾಡಿ 2 ವರ್ಷ ಆದ್ಮೇಲೆ ಮದುವೆ ಮಾಡಿ. ಓಕೆನಾ ಸರ್? ಥ್ಯಾಂಕ್ ಯು ಸರ್. ಓಕೆ ಸಹನಾ, ಏನ್ ಮಾಡ್ತಾ ಇದ್ದೀರಾ ಅಡುಗೆ? ಬಟರ್ ಚಿಕನ್. ಬಟರ್ ಚಿಕನ್ ಮಾಡ್ತಾ ಇದ್ದೀರಾ? ನಮ್ಮ ಹೋಟ್ಲಲ್ಲಿ ಬಟರ್ ಚಿಕನ್ ತಿಂದಿದ್ದೀರಾ ನೀವು? ಇಲ್ಲ. ಲೇ ಮಜಾ, ರೆಡಿ ಮಾಡ್ತಾ ಇದ್ದೇನೆ, ತರಿಸ್ತೀನಿ. ಬಟರ್ ಚಿಕನ್ ಮಾಡಕ್ಕೆ ಏನೇ ತಿಂದಿದ್ದೀರಾ ಹೇಳಿ? ಬಟರ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಗೋಡಂಬಿ, ಫ್ರೆಶ್ ಕ್ರೀಮ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಅರಿಶಿನ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಚಕ್ಕೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಣ್ಣೆ, ಎಣ್ಣೆ. ಆಯ್ತಾ? ಇಷ್ಟೇ ತಾನೇ? ಟೆನ್ಷನ್ ಇಲ್ಲ ತಾನೇ? ಶುರು ಮಾಡೋಣ. ನನಗೆ ಭಯ ಬೀಳಿಸ್ಬೇಡಿ. ಇಲ್ಲ. ಬಟರ್ ಚಿಕನ್ ತಿಂದಿದ್ದೀರಾ ಸರ್ ನೀವು? ತಿಂದು ನೋಡಿ, ಒಂದ್ಸರಿ ತಿಂದ್ರೆ ಮರೆಯಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಸಹನಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಓಕೆ ಸರ್, ಶುರು ಮಾಡೋಣ. ಏನು ಕೊಡ್ಲಿ ಫಸ್ಟ್ ನಿಮಗೆ? ಇದು ಮಿಕ್ಸಿ ತಗೊಳ್ಳಿ. ಏನಕ್ಕಣ? ಸ್ವಲ್ಪ ಎಣ್ಣೆ, ಸ್ವಲ್ಪ ಎಣ್ಣೆ ಸಾಕು. ಬಿಡಿ ಸಾಕು. ಅಡುಗೆ ಮಾಡೋದು ಹೆಂಗ್ ಬಂತು ಇಂಟ್ರೆಸ್ಟು? ಅದು ನಂಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂತ ತುಂಬಾ ಇಷ್ಟ. ಯಾವ್ದು ಇಷ್ಟ ಅದನ್ನೇ ಮಾಡಬೇಕಾಗಿತ್ತು. ಆದ್ರೆ ಹೋಟ್ಲ್ ಮ್ಯಾನೇಜ್ಮೆಂಟ್ ಕಲ್ತಿದ್ರೆ ಮುಂದೆ ಅನುಕೂಲ ಆಗ್ತಾ ಇತ್ತು. ಬೇಡ ಅಂದ್ರ ಮನೇಲಿ ಇಂಜಿನಿಯರ್ ಆಗು, ಲಗ್ನ ಪತ್ರಿಕೆಯಲ್ಲಿ B ಅಂತ ಹಾಕ್ಸ್ಬೇಕು ಅಂತ ಹೇಳಿದ್ರ? ಹಂಗೆ ಹೇಳಿಲ್ಲ. ಎಲ್ಲ ಒಂದೇನೆ. ಹಾಕಮ್ಮ. ಈರುಳ್ಳಿ ಹಾಕ್ತೀನಿ. ಹಾಕಮ್ಮ ಈರುಳ್ಳಿ. ಓಹೋ, ಇಷ್ಟೊಂದು ಈರುಳ್ಳಿ ಬೇಕಾ? ಬೇಕು. ಓಕೆ. ಶುಂಠಿ ಬೆಳ್ಳುಳ್ಳಿ. ಓಕೆ, ಸ್ವಲ್ಪ ಸಾಲ್ಟ್ ಹಾಕ್ರಿ. ಹಾಕಿ. ಇದು ರುಬ್ಬೋಣ. ಏನದು? ಕ್ಯಾಶ್ಯೂ. ಗೋಡಂಬಿನ ನೆನೆಸಿಟ್ಟಿರುವಂತದ್ದು. ಸ್ವಲ್ಪ ನೀರು, ಆಮೇಲೆ ಮೆಕ್ಕಿದ ಕ್ಯಾಶ್. ಓಕೆ. ಬಂಕಿಂಗ್ ಕುಡಿತೀರಾ ಕಾಲೇಜ್ಗೆ? ಯಾವಾಗಾದ್ರೂ ಒಂದೊಂದ್ಸತಿ. ಒಂದಿನ ಮಿಲಿಟರಿ ಹೋಟ್ಲಿಗೆ ನೀವು? ಇಲ್ಲ, ಆ ಥರ ಅಲ್ಲ, ಬಂಕ್ ಕೊಡದೆ ಹೋಗೋದು. ಹೇಳ್ಬಿಟ್ಟೆ ಬಂಕ್ ಕೊಡದು ಹೋಗೋದು? ಇಲ್ಲ, ತುಂಬಾ ಒಟ್ಟಿಗೆ ಕ್ಲಾಸ್ ಇದ್ದಾಗ. ರೇ ಬೋರದ, ನಿಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಮಿಲಿಟರಿ ಹೋಟ್ಲಿಗೆ ಬನ್ರಿ ಒಂದ್ಸರಿ, ಒಳ್ಳೆ ಊಟ ಕೊಡ್ತೀವಿ. ಇದು ಹಾಕಿ ರುಬ್ಬಿ.
ಇದು ಫೈನ್ ಪೇಸ್ಟ್ ಆಗಬೇಕು. ಮಾಡಿ ಮಾಡಿ ಮಾಡಿ. ಟೊಮ್ಯಾಟೊ ಹಾಕೋಣ. ಇದಕ್ಕಾ ಟೊಮೆಟೊ ಹಾಕ್ತಾ ಇದ್ದೀರಾ? ಹಾಕಿ ಹಾಕಿ ಹಾಕಿ. ಓಕೆ, ನೀವು ಮಾಡ್ತಾ ಇದ್ದೀರಾ ಬಟರ್ ಚಿಕನ್ ತಾನೇ? ಹಾಂ, ಬಟರ್ ಚಿಕನ್. ಬಟರ್ ತಂದಿದ್ದೀರಾ? ಅಲ್ಲಿದೆ. ನಿಮ್ಮ ತಂಗಿ ಅಡಿಗೆ ಮಾಡಕ್ ಬರಲ್ವಾ? ಬರುತ್ತೆ. ಸುಮ್ಮನೆ ರೀ, ಇಲ್ಲ ಅಡಿಗೆ ಮಾಡಲ್ಲ, ಸುಮ್ಮನೆ ಇಬ್ರು ಬರುತ್ತೆ ಅನ್ನೋದು ನಿಮ್ಮ ಅಮ್ಮನೇ ಮಾಡೋದಿಲ್ಲ ನೀವೇ? ಅಂದ್ರೆ ನಮ್ಮ ಅಮ್ಮನೇ ದಿನ ಮಾಡೋದು. ಮತ್ತೆ ನೀವು ಯಾವಾಗ ಅಡಿಗೆ ಮಾಡ್ತೀರಾ? ನಮ್ಮ ಅಮ್ಮ ಮಾಡಿ ತಿಂದು ಬೋರ್ ಆದ. ಬೋರ್ ಆದಾಗ ಚಿತ್ರಾನ್ನ 3 ಮಾಡಿದಾಗ, ವಾರಕ್ಕೆ 3 ಸರಿ ಮಾಡಿದಾಗ ನಮ್ಮಮ್ಮ ಯಾವತ್ತಾದ್ರೂ ನಮಗ್ ಬೋರ್ ಆಗುತ್ತಲ್ಲ. ಹೆಂಗ್ ಬೋರ್ ಆಗುತ್ತೆ? ಬೋರ್ ಅಂದ್ರೆ ದಿನ ಒಂದೇ ತರ ತಿಂತಾ ಇರೋದಕ್ಕೆ ಬೋರ್ ಆಗುತ್ತಲ್ಲ. ಅವಾಗ ನೀವು ಮಾಡ್ಕೊಳ್ಳೋದಾ? ಇಲ್ದಿರ ಅವ್ರು ಹೊರಗಡೆ ಹೋಗಿದ್ದಾಗ ಫೋನ್ ಮಾಡ್ತಾರಲ್ಲ, ಅವಾಗ ಮಾಡಿಡಿ ಬರ್ತೀವಿ. ಓಕೆ, ಗೌಡ್ರು ತಿಂತಾರಾ? ಹಾ, ತಿಂತಾರೆ. ಏನಾಗ್ತೀರಿ ನೆಕ್ಸ್ಟು? ಚಿಲ್ಲಿ ಪೌಡರ್ ಹಾಕಿ ಮಾಡಿ. ಧನಿಯಾ ಪುಡಿ ಅದಲ್ಲ, ಜೀರಿಗೆನಾ? ಪರವಾಗಿಲ್ಲ, ಸ್ವಲ್ಪ ಜೀರಿಗೆ, ಅರ್ಧ ಸ್ಪೂನ್ ಜೀರಿಗೆ ಪುಡಿ. ಓಕೆ. ಧನಿಯಾ ಪುಡಿ ಅದಲ್ಲ, ಧನಿಯಾ ಪುಡಿ ಪಕ್ಕದ್ದು ಇದಾ? ಅದೇ. ಓಕೆ, ಇದು ಅರ್ಧ ಸ್ಪೂನ್. ಓಕೆ. ಆಮೇಲೆ ಟರ್ಮರಿಕ್ ಸ್ವಲ್ಪ. ಇದನ್ನ ಮಿಕ್ಸಿಗೆ ಹಾಕ್ಬೇಕು, ಸ್ವಲ್ಪ ತಣ್ಣ ಆಫ್ ಮಾಡೋಣ. ಮಾಡಿ. ಫಸ್ಟು ಗೋಡಂಬಿ ಪೇಸ್ಟನ್ನು, ಗೋಡಂಬಿನ ನೆನೆಸ್ಕೊಂಡಿದ್ರು, ಗೋಡಂಬಿನ ರುಬ್ಬಿಟ್ಕೊಂಡಿದ್ದಾರೆ. ಈಗ ಒಳ್ಳೆ ಮಸಾಲಾನ ಹಾಕ್ಕೊಂಡು ಅದನ್ನು ರುಬ್ಕೊಳ್ತಾ ಇದ್ದಾರೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಫುಲ್ ಫೈನ್ ಪೇಸ್ಟ್ ಮಾಡ್ಬಿಡ್ತೀವಿ. ಮಾಡ್ಬಿಡಿ. ನಮ್ಮ ಇವತ್ತಿನ ಮುಲ್ಕಿ ಮಿಲ್ಟ್ ಹೋಟೆಲ್ ಸಹನಾ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಅಡಿಗೆನ ಮಾಡ್ತಾ ಇದ್ದಾರೆ. ಬಟರ್ ಚಿಕನ್ ಅನ್ನ ಮಾಡ್ತಾ ಇದ್ದಾರೆ. ಈ ಬಟರ್ ಚಿಕನ್ ಯಾವ್ದ್ರ ಜೊತೆ ತಿನ್ನೋದು? ಚಪಾತಿ, ಪೂರಿ. ನೀವೇನ್ ಮಾಡ್ಕೊಂಡ್ ಬಂದಿದ್ದೀರಾ? ಹಲೋ ಮಂಜಾ, ಒಂದು ಚಪಾತಿ ತಂದಿಡಪ್ಪ. ರಾಜ, ಮೇಡಮ್ ಏನು ತಂದಿಲ್ಲ? ಚಪಾತಿ ರೆಡಿ ಮಾಡೋ. ನೀನು ರೆಡಿ ಮಾಡ್ಬಿಡಿಲ್ಲ ಅಂದ್ರೆ ಒಂದು. ಈಗ ಬಟರ್ ಹಾಕೋಣ. ಹಾಕಿ. ಸ್ವಲ್ಪ ಬಟರು, ಸ್ವಲ್ಪ ಆಯಿಲ್ ಹಾಕಿ, ಇಲ್ದಿರ ಒಂಥರ ಆಗ್ಬಿಡುತ್ತೆ. ಸ್ವಲ್ಪ ಆಯಿಲು ನೋಡ್ಕೊಳ್ಳಿ, ಎಷ್ಟು ಬೇಕು? ಸಾಕು ಬಿಡಿ, ಸಾಕು. ಸ್ವಲ್ಪ ಇಷ್ಟೇ ಚಕ್ಕೆ. ಅಯ್ಯೋ, ಏನು ಅಳ್ತೆ? ನಿಮ್ಮ ಅಮ್ಮ ಬರ್ಕೊಟ್ಟಿರೋ ಕಾಣ್ತಲ್ವಲ್ಲ ಇದು? ಇಲ್ಲ, ಹಂಗೇನಿಲ್ಲ, ನಮ್ಮಮ್ಮ ಬರ್ಕೊಟ್ಟಿಲ್ಲ. ನಿಮ್ಗೆ ಗೊತ್ತು? ನೆನ್ನೆ ಮಾಡಿದ್ರ ಮನೇಲಿ? ಬೆಳಗ್ಗೆ ಇಲ್ಲ ಮೊನ್ನೆ ಯಾವತ್ತೋ ಮಾಡಿದ್. ಅಯ್ಯೋ, ನಿಮ್ ತಂಗಿ ಹೆಸರೇನು? ಸೃಜನಾ. ತಿನ್ನಕ್ ರೆಡಿ ಆಗಮ್ಮ. ನಿಮ್ಮ ಅಕ್ಕ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಚಕ್ಕೆ ಹಾಕ್ತೀನಿ. ಹಾಕಿಮ್ಮ. ಚಕ್ಕೆನ ಬೆಣ್ಣೆ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಈರುಳ್ಳಿ ಹಾಕಿ. ಓಕೆ. ಇದ್ರ ಜೊತೆನೆ ಜಿಂಜರ್ ಗಾರ್ಲಿಕ್ ಚಾಪ್ ಮಾಡಿರೋದು ಇದು. ಓಕೆ. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕಿರೋಣ. ಹಾಕಿ. ಸ್ವಲ್ಪ ಸಾಕು, ಇಷ್ಟೇ ಸರ್. ಇದು ಹಾಕೋಣ. ಹಾಕ್ತೀರಾ? ಹಾಕಿ. ಬಟರ್ ಚಿಕನ್ ಮಸಾಲಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಹನಾ ಅವರು ಬಂದಿದ್ದಾರೆ. ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ಇನ್ನೊಂದು ವರ್ಷಕ್ಕೆ ಇಂಜಿನಿಯರಿಂಗ್ ಮುಗಿಯುತ್ತೆ. 1 ವರ್ಷ ಆಗ್ಬೋದಲ್ಲ? ಇನ್ನ ಒಂದೇ ವರ್ಷನಾ? ನಮ್ಮ ಮಿಲಿಟರಿ ಹೋಟ್ಲಿಗೆ ಬಂದಿದ್ದಾರೆ. ಒಳ್ಳೆ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ವೈವಿಧ್ಯಮಯ ಅಡುಗೆಗೋಸ್ಕರ ಮುರಳಿ ಮಿಲಿಟರಿ ಹೋಟ್ಲು ಶನಿವಾರ ಭಾನುವಾರ ಮಧ್ಯಾಹ್ನ 1 ರಿಂದ 2 ಗಂಟೆಗೆ ವೈವಿಧ್ಯಮಯ ಕರ್ನಾಟಕದ ಮೂಲೆಯಲ್ಲಿ ಇರ್ತಕ್ಕಂಥ ಮಿಲಿಟರಿ ಹೋಟ್ಲವ್ರನ್ನ ಕರೆಸಿ ಅವರ ಹೋಟೆಲ್ ಸ್ಪೆಷಲ್ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಮುರಳಿ ಮಿಲಿಟರಿ ಹೋಟ್ಲು. ಸ್ವಲ್ಪ ನೀರು ಹಾಕ್ತೀನಿ. ಹಾಕಿಮ್ಮ. ಚಿಕನ್ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ಮುಗೀತಾ? ಅಷ್ಟೇನಾ? ಇನ್ನು ಸ್ವಲ್ಪ ಕೆಲಸ ಇದೆಯಾ? ಹಾಕಿ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಸಹನಾ ಇದು? 10 ಮಿನಿಟ್ಸ್ ಬೆಂದ್ರೆ ಬೆದೋಗ್ಬಿಡು. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ನಾಯಿ ಜೊತೆ ಆಟ ಆಡ್ತೀನಿ. ನಾಯಿ ಜೊತೆನಾ? ಯಾವ ನಾಯಿ ರೀ? ಡ್ಯಾಶ್ ಹೌಂಡ್. ನಿಮ್ಮಲ್ಲಿ ಸಾಕಿದ್ದೀರಾ? ಇವತ್ತು ಬಿಟ್ಬಿಟ್ಟು ಬಂದಿದೀವಿ. ಕರ್ಕೊಂಬರ್ಬೇಕಿತ್ತು ಅದನ್ನು. ನಾನು ಹೇಳ್ದೆ, ನಮ್ಮಪ್ಪ ಬೇಡ ಅಂದ್ಬಿಟ್ರು. ಹೋಗ್ಲಿ ಬಿಡಿ, ಕುದಿ ಬರ್ಬೇಕಲ್ಲ. ಕೊತ್ತಂಬರಿ ಹಾಕ್ಬಿಟ್ಟು. ಏನೇನು ಹಾಕ್ಬೇಕೆಲ್ಲ ಹಾಕಿ ಮುಚ್ಬಿಡಿ. ಏನಿಲ್ಲ, ಕೊತ್ತಂಬರಿ. ಇನ್ನೂ ಸ್ವಲ್ಪ ಕೆಲಸ ಇದೆಯಾ? ಆಮೇಲೆ ಇನ್ನೇನಿಲ್ಲ, ಸ್ವಲ್ಪ ಕ್ರೀಮು, ಬಟರು, ಇದು ಕ್ಯಾಶ್ಯೂ ಪೇಸ್ಟ್ 3 ಹಾಕೋಣ. ಓಕೆ, ಮುಚ್ಬಿಡ್ಲಾ? ಮುಚ್ಚಿ. ಈ ಸಹನಾ ಇನ್ನೇನ್ ಹಾಕ್ಬೇಕು? ಹಾಕ್ರಿ ಅದಕ್ಕೆ. ಕ್ಯಾಶ್ಯೂ ಪೇಸ್ಟ್. ನಮ್ಮ ದುಡ್ಡನ್ನ ಕರೀಲಿಲ್ಲ ಅಂದ್ರೆ ಹೇಳ್ಕೊಡ್ತಾರೆ. ಇಲ್ಲ, ಪರವಾಗಿಲ್ಲ. ಒಳಗಡೆ ಇದಾರೆ ನಾಗರಾಜ್ ಅಂತ. ಪರವಾಗಿಲ್ಲ. ದೊನ್ನೆ ಬಿರಿಯಾನಿ ಮಾಡಕ್ ಬಂದವ್ರೆ. ಪರವಾಗಿಲ್ಲ. ಕರೀಲ ಅವ್ರನ್ನ? ಪರವಾಗಿಲ್ಲ. ಹಾಕಿ. ಕ್ಯಾಶ್ಯೂ ಪೇಸ್ಟು, ಗೋಡಂಬಿಯ ಪೇಸ್ಟ್, ರುಬ್ಬಿರೋ ಅಂತ ಗೋಡಂಬಿಯ ಪೇಸ್ಟ್ ಹಾಕ್ತಾ ಇದಾರೆ. ಓಕೆ, ನಂತರ ಚೆನ್ನಾಗಿ ಕಲಿಸ್ಬಿಡೋಣ. ಕಲ್ಸಿ. ನಿಮ್ ನಾಯಿ ಹೆಸರೇನು? ಸ್ಪೈಕಾ? ಒಳ್ಳೆ ಗಣ್ಣಯ ಎಣ್ಣೆಯ? ಗಣ್ಣಯ. ಓಕೆ. ಅಲ್ಲ, ಮರಿ ಹಾಕಿರೋ ಒಂದು ತಗೊಳಕ್ ಕೇಳಿದೆ ಅಷ್ಟೇನೇನೆ? ಇಲ್ಲ, ಬಾಯ್. ಓಕೆ. ಏನ್ ತಿನ್ನುತ್ತೆ? ಹಾಲು ಅನ್ನ ತಿನ್ನುತ್ತೆ. ಈ ತರ ಚಿಕನ್ ಮಾತ್ರ ಹಾಕ್ಬೇಡಿ. ಆ ಚಿಕನ್ ತಿಂದ್ರೆ ಅದಕ್ಕೆ ಸರಿ ಹೋಗ್ತಾರೆ. ಇಂಥ ಚಿಕನ್ ತಿಂದ್ರೆ ಎಲ್ಲಿ ಸರಿ ಹೋಗುತ್ತೆ ಅದಕ್ಕೆ? ಅದಕ್ಕೆ ಚಿಕನ್ ಸ್ಪೈಕ್, ಯಾವುದೇ ಕಾರಣಕ್ಕೂ ಈ ತರ ಚಿಕನ್ ತಿನ್ಬೇಡ ನೀನು. ಹಾಲು ಅನ್ನನೇ ತಿನ್ನು. ಖಾರ ತಿನ್ನೋದಿಲ್ಲ. ಈಗ
ಸ್ವಲ್ಪ ಕ್ರೀಮ್ ಹಾಕೋಣ. ಏನದು Cream, Fresh fresh cream cream. ಹಾಕಿ 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 ಮುಗೀತು. ಸ್ವಲ್ಪ ಲಾಸ್ಟಲ್ಲಿ ಬಟರ್ ಹಾಕ್ಬೇಕು ಅಷ್ಟೇ. ಲಾಸ್ಟಲ್ಲಿ ಬಟರ್ ಹಾಕ್ಬೇಕಾ? ಹಾಕ್ಬಿಡಿ. ಒಳ್ಳೆ ಕಲರ್ ಏನೋ ಬಂದಿದೆ. ಮಿಲಿಟರಿ ಹೋಟ್ಲುಗಳಲ್ಲಿ ಡಾಬಾಗಳಲ್ಲಿ ಮಾಡೋ ಈ ಬಟರ್ ಚಿಕನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಹನಾ ಅವರು ಮಾಡಿದ್ದಾರೆ. ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ವೈವಿಧ್ಯಮಯ ಮಿಲಿಟರಿ ಹೋಟ್ಲು ಅಡುಗೆಗಳಿಗೋಸ್ಕರ ಏಕೈಕ ಕಾರ್ಯಕ್ರಮ ಜಿ ಕನ್ನಡದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಶನಿವಾರ ಭಾನುವಾರ ನೋಡಿ. ಬೇಕಾದಷ್ಟು ಅಡುಗೆನ ಕಲ್ತ್ಕೊಳ್ಳಿ, ನಿಮ್ಮನ್ನು ನೀವೇ ಮಾಡ್ಕೊಳ್ಳಿ. ಸ್ವಲ್ಪ ಬಟರ್ ಹಾಕ್ಬಿಟ್ಟು ಕರಿ ಲೀವ್ಸ್ ಹಾಕ್ಬೇಕು. ಅದು ಏನದು ಕೊತ್ತಂಬರಿ ಸೊಪ್ಪು ಹಾಕ್ರಿ. ಅಬ್ಬಾ ಫೈನಲ್ ಆಗಿ ರೆಡಿ ಆಯ್ತಪ್ಪ. ಇನ್ನ ತಿನ್ನೋದು ಅವರ ತಂದೆ ಗೌಡ್ರು ಅಷ್ಟೇನೇನೆ. ಅವ್ರನ್ನ ಕರೆಸ್ತಾ ಇದೀವಿ, ರೆಡಿ ಮಾಡಿ. ರೆಡಿ ಆಯ್ತಾ? ಆಫ್ ಮಾಡೋಣ. ಫಸ್ಟ್ ಡಿಶ್ ಔಟ್ ಮಾಡ್ತೀರಾ? ಎಸ್ ಎಸ್. ಅದು ತುಂಬಾ ಅಲ್ಲ, ನೀವು ಮಾಡಿರೋದು ಹಾಕ್ರಿ. ಭಯ ಆಗಿ ಬೀಳ್ತೀರಾ. ಇಡ್ರಿ ಇದನ್ನ. ಮಿಲಿಟರಿ ಹೋಟೆಲ್ ಅಡುಗೆ ಮಾಡೋದೇನು ಈಸಿನೇನ್ರಿ? ಸ್ವಲ್ಪ ಕ್ರೀಮ್. ಓಕೆ. ಆಮೇಲೆ ಬಟರ್ ಚಿಕನ್ ಅಲ್ವಾ? ಬಟರ್ ಚಿಕನ್ಗೆ ಒಂದು ಬಟರ್ ಇರಬೇಕು. ಚೂರು ಬಟರ್ ಇರಲಿ. ವೆರಿ ಗುಡ್. ಬಟರ್ ಚಿಕನ್. ಬಟರ್ ಚಿಕನ್ ರೆಡಿಯಾಗಿದೆ. ನಮ್ಮ ಮಿಲಿಟರಿ ಹೋಟೆಲಲ್ಲಿ ಸಹನಾ ಅವ್ರು ಬಂದಿದ್ದಾರೆ, ಇಂಜಿನಿಯರ್ ಓದ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಒಳ್ಳೆ ಬಟರ್ ಚಿಕನ್ ಅನ್ನ ಮಾಡಿದ್ದಾರೆ. ತಿನ್ನಕ್ಕೆ ನಾನು ರೆಡಿ, ಅವರ ತಂದೆಯವರು ರೆಡಿ, ಅವರ ತಂಗಿನೂ ರೆಡಿ. ಎಲ್ಲರಿಗೂ ತಿನ್ಸೋದೇನೆ. ಬನ್ರಿ ರೀ, ಬನ್ರಿ ಬನ್ರಿ ಬನ್ರಿ. ಟೇಸ್ಟ್ ಮಾಡೋಣ. ಮಾಡಿ. ನಾನು ಅನ್ಕೊಂಡೆ ನಿಮ್ಮ ಅಮ್ಮನೂ ಕರೆಯೋಣ ಅಂತ. ಅವ್ರು ಅಲ್ಲಿಂದನೇ ತಿನ್ನೋದಿಲ್ಲ. ನಾನು ಮಾತ್ರ ಬರಲ್ಲ ಅಂದ್ರು. ಇಲ್ಲ, ಅವ್ರು ನಿಮ್ಮ ತಂದೆಯವ್ರಿಗೆ ಕೇಳಿದೆ, ಸಾರ್ ದಯವಿಟ್ಟು ಬೇಡ ಸರ್ ಅಂದ್ರು. ನಿಮ್ಮ ತಂಗಿ ಈಚೆ ಓಡೋಗ್ಬಿಟ್ರು. ಇಲ್ಲ, ಆ ಥರ ಎಲ್ಲ ಏನಾಗಿರಲ್ಲ. ಯಾರು ಗೊತ್ತು? ಇಲ್ಲ, ದಿನ ತಿಂತಾರಲ್ಲ ಏನಾದರೂ ಮಾಡಿದ್ರೆ. ಟೇಸ್ಟ್ ನಾನು ಒಬ್ಬನೇ ಮಾಡೋಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ತಂದೆಯವ್ರನ್ನ ಕರೀಲೇಬೇಕು, ನಿಮ್ಮ ತಂಗಿನ ಕರೀಲೇಬೇಕು. ನಿಮ್ಮ ತಂದೆ ಹೆಸರು? ನಾರಾಯಣ್ ಗೌಡ. ರೀ ನಾರಾಯಣ್ ಗೌಡ್ರೆ, ಬನ್ನಿ ಸರ್. ಬಂದೆ ಸರ್. ಸೃಜನಾ ಅಮ್ಮ ಸರ್ ಬನ್ನಿ. ನಮಸ್ಕಾರ ಸರ್. ಫುಲ್ಲು ಫ್ಯಾಮಿಲಿ ಎಲ್ಲ ಮಿಲಿಟರಿ ಹೋಟ್ಲಿಗೆ ಬಂದ್ರೆ ಅದ್ರ ಮಜಾನೇ ಬೇರೆ. ನಮಸ್ಕಾರ ಗೌಡ್ರೆ, ಕೂತ್ಕೊಳ್ಳಿ ಗೌಡ್ರೆ, ಕುಡಿ ಕೂತ್ಕೊಳ್ರಿ. ಏನು ಎರಡನೇ ಮಗಳ ಹೆಸರು? ಸೃಜನಾ ಗೌಡ ಸರ್. ಸೃಜನಾ ಗೌಡ. ಇವರು ಸಹನಾ ಗೌಡ. ಏನ್ ಗೌಡ್ರೆ ಅಡುಗೆ ಮಾಡೋದ್ರಲ್ಲಿ ಹೇಳ್ಕೊಟ್ಟಿದ್ದೀರಾ ಮಗಳಿಗೆ? ಅವಳು ಮೊದಲಿಂದನೂ ಹಾಗೆ ಸರ್. ಸ್ವಲ್ಪ ಅವಳಿಗೆ ಅಡುಗೆ ಮಾಡೋದ್ರಲ್ಲ ಇದು ಅವಳಷ್ಟು ಅವಳೆ ಮಾಡ್ತಾ ಇರ್ತಾಳೆ, ಇಷ್ಟ ಬಂದಿದ್ದು ಮಾಡ್ತಾ ಇರ್ತಾಳೆ. ಇಷ್ಟ ಬಂದಿದ್ದು ಮಾಡ್ತಾ ಇರೋದು, ಇಷ್ಟ ಬಂದಿದ್ದು ತಿಂತಾ ಇರೋದು ಅಷ್ಟೇನೇನಾ? ಅವಳಿಗೆ ಬೇಕಾಗಿದೆ ಅಲ್ಲಿ ಮಾಡ್ತಾನೆ ಇರ್ತಾಳೆ ಅವಳು. ವೆರಿ ಗುಡ್. ಒಳ್ಳೆ ಹವ್ಯಾಸ, ಒಳ್ಳೆ ಅಭ್ಯಾಸ. ಥ್ಯಾಂಕ್ ಯು. ಇವಾಗ ನಿಮ್ಮ ಮಗಳು ಮಾಡಿದ್ರೆ ಒಬ್ಬನೇ ತಿನ್ನಕ್ಕಾಗಲ್ಲ, ನೀವು ಸ್ವಲ್ಪ ಟೇಸ್ಟ್ ಮಾಡಿ ನಮಗೆ ಸ್ವಲ್ಪ ಅನುಕೂಲ ಮಾಡಿಕೊಡಿ. ಈ ಮಗಳು ಮಾಡಲ್ವಾ? ಇವಳು ಮಾಡ್ತಾಳೆ, ಸ್ವಲ್ಪ ಕಡಿಮೆ ಸರ್. ಅವಳಿಗೆ ಕಂಪೇರ್ ಮಾಡಿದ್ರೆ ಇವಳು ಸ್ವಲ್ಪ ಕಡಿಮೆ. ನೀವೊಂದು ಕಾಲು ಚಪಾತಿ ತಿನ್ನಿ, ನೀವೊಂದು ಕಾಲು ಚಪಾತಿ ತಿನ್ನಿ. ನೀವು ಹಾಕ್ಕೊಳ್ಳಿ ಸರ್, ನೀವು ಹಾಕ್ಕೊಳ್ಳಿ ಸರ್. ಬನ್ನಿ ಗೌಡ್ರೆ, ಫಸ್ಟು ನೀವೇ ತಿನ್ನಿ. ಹೇಳ್ಬಿಡಿದ್ದೀನಿ ಮಗಳಿಗೆ, ಗೌಡ್ರೆ ಫಸ್ಟ್ ತಿನ್ಬೇಕು ಅಂತ. ಟೇಸ್ಟ್ ಮಾಡಿ ಕೊಡಿ ಸರ್ ಸೃಜನಾ. ಸೌಂಡೇ ಬರ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ. ಎಲ್ಲ ಸೌಂಡ್ಲೆಸ್ ಆಗ್ಬಿಟ್ಟಿದೆ. ಗೌಡ್ರೆ ಎಷ್ಟಾಗುತ್ತೋ ಅಷ್ಟು ತಿನ್ನಿ, ಬೇಜಾರು ಮಾಡ್ಕೊಂಬಿಡಿ. ಏನ್ ಮಾಡಕ್ಕಾಗತ್ತೆ? ಮಗಳು ಮಾಡಿದ್ದು ಬೇಡ ಅನ್ನಕ್ಕಾಗಲ್ಲ. ಚೆನ್ನಾಗಿದೆ ಸರ್. ತಿನ್ನಿ ಸರ್, ತಿನ್ನಿ ಸರ್. ನೀವು ಟೇಸ್ಟ್ ಮಾಡಿ ಸರ್. ಸೃಜನಾ ಕರೆಕ್ಟ್ ಆಗಿ ಹೇಳ್ಬೇಕು. ಚೆನ್ನಾಗಿದೆ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಜಿನಿಯರ್ ಓದ್ತಾ ಇದ್ದಾರೆ, ಸಹನಾ ಗೌಡ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಬಟರ್ ಚಿಕನ್ ಅನ್ನ ಮಾಡಿ. ಏನ್ ಕಡಿಮೆ ಆಗಿದೆ ಗೌಡ್ರೆ? ಒಂಚೂರು ಖಾರ ಜಾಸ್ತಿ ಇದೆ ಸರ್. ಖಾರ ಜಾಸ್ತಿ ಅನಿಸ್ತದ್ಯಾ? ಸ್ವಲ್ಪ. ನಿಮ್ಮ ಹುಡುಗಿ ಕೇಳಿದ್ರು ನನಗೆ, ಇದು ಖಾರನ ಸ್ವಲ್ಪ ಸೀನಾ ಅಂತ. ಹೇಳಿದ್ರು ಸ್ವಲ್ಪ ಖಾರನೇ ಹಾಕಮ್ಮ, ಪರವಾಗಿಲ್ಲ ಅಂತ ಹೇಳಿ ಹಾಕ್ಸಿ ನಾನೇನೆ. ತಿನ್ನಿ ಸರ್. ಅಷ್ಟು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸರ್. ಮನೆಯವರೆಲ್ಲ ಬಂದು ಭಾಳ ಸಮಯ ನಮ್ಮ ಜೊತೆ ಕಳೆದಿದ್ದೀರಾ. ಭಾಳ ಖುಷಿ ಆಯಿತು ನಮಗೆ. ನಮಗೂ ಸಂತೋಷ ಸರ್. ನಮ್ಮ ಚಾನಲ್ ಮುಖಾಂತರ ನಿಮಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಗೌಡ್ರೆ. ಖಾಲಿ ಮಾಡಬೇಕು, ಪ್ರಶ್ನೆನೇ ಇಲ್ಲ, ಸೀನೇ ಇಲ್ಲ. ಮಾಡಿ ಮಾಡಿ ಮಾಡಿ. ಇಲ್ಲ ಬೇಡ. ತಿನ್ಸಮ್ಮ ಪಾಪ. ಖಾಲಿ ಮಾಡಬೇಕು, ಚಿಕನ್ ಎಲ್ಲ ಖಾಲಿ ಮಾಡಬೇಕು. ನೋವೇ. ಫಸ್ಟು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಬೇಕು. ಆ ಇಂಟ್ರೆಸ್ಟ್ ಬಂದ ತಕ್ಷಣ ಮಾಡೋ ಕ್ರಮ ಬಂದ್ಬಿಡುತ್ತೆ. ಇಂಟ್ರೆಸ್ಟು ಕ್ರಮ ಎರಡೂ ಸೇರಿಕೊಂಡ್ರೆ ಅದ್ಭುತವಾಗಿರುವಂಥ ಬಟರ್ ಚಿಕನ್ ಆಗುತ್ತೆ. ಥ್ಯಾಂಕ್ ಯು, ತುಂಬ ಚೆನ್ನಾಗಿತ್ತು.
ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಯಾಸ್ ಅವರು ರಸಂ ಪುಡಿನ ಕೊಟ್ಟಿದ್ದಾರೆ, ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಶಿವಲಿಂಗವನ್ನು, ಬೆಳ್ಳಿ ಶಿವಲಿಂಗವನ್ನು ನಿಮಗೋಸ್ಕರ ಕೊಟ್ಟಿದ್ದಾರೆ, ಜೊತೆಗೆ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ನಿಮ್ಮ ತಂಗಿಗೆ ಏನಾದ್ರು ತೆಗೆದುಕೊಡಿ. ಓಕೆ, ಅಡುಗೆ ಮಾಡಬೇಕಾದ್ರೆ ಒಂದು ಪುಸ್ತಕ ಬೇಕೇ ಬೇಕು. ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಂದು ಒಗ್ಗರಣೆ ಡಬ್ಬಿ ಭಾಗ 2 ನಾನ್ ವೆಜ್ ಸ್ಪೆಷಲ್ ನಿಮಗೋಸ್ಕರ ಕೊಡ್ತಾ ಇದೀವಿ. ಇದಲ್ಲದೆ ರವಿ ಮಸಾಲದವರು ಅವ್ರ ಮಸಾಲಾ ಪುಡಿಗಳನ್ನೆಲ್ಲ ಹಾಕಿ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು, ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಒಂದು ಗಿಫ್ಟನ್ನು ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ನಾನ್ ಸ್ಟಿಕ್ ಫ್ರೈಯಿಂಗ್ ತವಾ ಕೊಡ್ತಾ ಇದ್ದಾರೆ, ಜೊತೆಗೆ ಶ್ರೀಕೃಷ್ಣ ತುಪ್ಪದವರು ತುಪ್ಪವನ್ನು ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಖಾಲಿ ಮಾಡಿ ಸರ್, ಹಂಗೆಲ್ಲ ಹೋಗಂಗಿಲ್ಲ, ಬಿಡಕ್ಕೆ ಚಾನ್ಸ್ ಇಲ್ಲ. ನಾವು ಮಾಡಿದೀವಿ ಸರ್, ಫುಲ್ ಖಾಲಿ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಬಟರ್ ಚಿಕನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಮನೆಯವರು ಸ್ವಲ್ಪ ಖಾರ ಇರ್ಬೋದು, ನಮ್ಗೇನು ಖಾರ ಆಗಿರೋ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕ್ರಮವಾಗಿ ಮಾಡಿದ್ದಾರೆ, ತುಂಬ ಇಂಟ್ರೆಸ್ಟಿಂದ ಮಾಡಿದ್ದಾರೆ, ಅದು ತುಂಬ ಇಂಪಾರ್ಟೆಂಟು. ಓಕೆ, ಇಷ್ಟೊಂದು ಸಖತ್ತಾಗಿ ಮಾಡಿದ್ದಾರೆ, ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ನೀವು ಕೂಡ ಮಾಡ್ಕೊಳ್ಳಿ. ಬಟರ್ ಚಿಕನ್ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ನೆನೆಸಿಟ್ಟ ಗೋಡಂಬಿ ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಪ್ಯಾನಿಗೆ ಎಣ್ಣೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಉಪ್ಪು ಹಾಕಿ ಚೆನ್ನಾಗಿ ಹುರಿದು ಟೊಮೊಟೊ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅರಿಶಿನ ಹಾಕಿ ಬಾಡಿಸಿ ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ. ಬಾಣಲೆಗೆ ಬೆಣ್ಣೆ, ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ರುಬ್ಬಿದ ಮಸಾಲ ನೀರು, ಚಿಕನ್, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ರುಬ್ಬಿದ ಗೋಡಂಬಿ ಪೇಸ್ಟ್, ಫ್ರೆಶ್ ಕ್ರೀಮ್, ಕೊನೆಯಲ್ಲಿ ಬೆಣ್ಣೆ ಹಾಕಿದರೆ ಬಟರ್ ಚಿಕನ್ ರೆಡಿ ಟು ಈಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಳಿ ಅವರೇ, ಮೊನ್ನೆ ತಾನೇ ಮಾಡಿಕೊಟ್ಟಿದ್ದೀನಿ ಅದ್ಭುತವಾಗಿರುವಂಥ ಒಂದು ನಾಟಿ ಕೋಳಿ ಸಾರು. ಆ ನಾಟಿ ಕೋಳಿ ಸಾರು ಒಂದು ಸಾರು, ಅದರೊಳಗೆ 10 ಮಾಡ್ಬೋದು ಅಂತ ಹೇಳ್ಬಿಟ್ಟಿದ್ರು. ಅದಂಗೆ ಅದೆಲ್ಲ ಗೊತ್ತಾಗಬೇಕು ಅಂದರೆ ನಮ್ಮನ್ನು ಕರ್ಸ್ಕೋಬೇಕು ಸರ್ ನೀವು ಅಂತ ಹೇಳಿದರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಶಂಕರ್ ನಾಟಿ ಕೋಳಿ ಡಾಬಾ, ರಾಮನಗರ. ಶಂಕರ್ ಅವ್ರನ್ನೇ ಕರೆಸ್ತಾ ಇದ್ದೀನಿ. ಒಳ್ಳೆ ಒಂದು ಡಿಶ್ ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಶಂಕರ್, ಏನ್ ಜನ ಎಲ್ಲ ನಾಟಿ ಕೋಳಿ ನೋಡಿದ್ದು, ತಿಂದಿದ್ದು, ಗ್ಲಾಸ್ ಅಲ್ಲಿ ಹಾಕೊಂಡು ಕುಡ್ದಿದ್ದು ಹಂಗಂತೀರಲ್ಲ? ಹುಡುಗಿಯರ್ ನಾವ್ ಹೇಳಲ್ಲ ಸರ್. ಅಲ್ಲ, ನಾಟಿ ಕೋಳಿ ಸಾರು ಸಾಂಬಾರ್. ಓಕೆ ಓಕೆ, ನೀವೇನ್ ಅನ್ಕೊಂಡ್ರಿ? ಗುರುವೇ ಶಂಭುಲಿಂಗ, ಮುಳ್ಳಿ ಮಿಲಿಟರಿ ಹೋಟ್ಲಲ್ಲಿ ಎಂತ ಮಾತಾಡ್ಬಿಟ್ರಿ ನೀವು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ಅಡುಗೆ ಮಾಡಬೇಕು. ಏನ್ ಮಾಡ್ತಾ ಇದ್ದೀರಾ ಸರ್? ಇವತ್ತು ರಾಮನಗರ ಸ್ಪೆಷಲ್ ಚಿಕನ್ ಫ್ರೈ ಮಾಡ್ತೀವಿ ಸರ್. ರಾಮನಗರ ಸ್ಪೆಷಲ್ ನಾಟಿ ಕೋಳಿ ಫ್ರೈ ಅನ್ನ ಮಾಡಕ್ಕೋಸ್ಕರ ಬಂದಿದ್ದಾರೆ. ಏನೇನ್ ತಂದಿದ್ದೀರಾ? ನಾಟಿ ಪೆಪ್ಪರ್ ಡ್ರೈ. ಬೇಕಾಗುವ ಸಾಮಗ್ರಿಗಳು: ನಾಟಿ ಕೋಳಿ, ಈರುಳ್ಳಿ, ಟೊಮೊಟೊ, ಹಸಿ ಮೆಣಸಿನಕಾಯಿ, ಅರಿಶಿನ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ನಮ್ಮ ಶಂಕರ್ ನಾಟಿ ಕೋಳಿ ಡಾಬಾದಲ್ಲಿ ಯಾವುದೇ ಡ್ರೈ ಫ್ರೈ ರೋಸ್ಟು ಏನು ಮಾಡಿದ್ರು ಕೂಡ ಸಾರಿಂದ ತೆಗೆದಂಥ ಪೀಸಿನಲ್ಲಿ ಮಾಡ್ತಕ್ಕಂಥ ವೈವಿಧ್ಯಮಯ ಅಡುಗೆಗಳು ನಾಟಿ ಕೋಳಿ ಸ್ಪೆಷಲ್ ಅಡುಗೆಗಳು. ಅಂದರೆ ತುಂಬ ಜನ ನೀವು ನಾಟಿ ಕೋಳಿ ಸಾರು ಮನೆ ತೋರಿಸಿ ನೋಡಿಲ್ವೇನ್ರೇ? ಒಳ್ಳೆ ಕತೆ ಆಯಿತು ನಿಮ್ಮದು. ನೋಡಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ಅದೇ ತೋರ್ಸೋಕ್ಕಾಗತ್ತಾ? ತೋರಿಸ್ಬಿಡಿ ಮುಳ್ಳೆ, ನಾವು ತಾನೇ ಕಲ್ತ್ಕೊಳ್ಳೋದು ಅಂತ ಇದ್ದೀರಾ. ಕಲ್ತ್ಕೊಳ್ಳಿ. ಅವತ್ತಿನ ದಿನ ನಾವು ನಾಟಿ ಕೋಳಿ ಸಾರನ್ನ ಮಾಡಿದ್ವಿ, ಇವತ್ತು ತಿರ್ಗಾ ತೋರಿಸ್ತಾ ಇದ್ದೀವಿ. ನಾಟಿ ಕೋಳಿ ಸಾರು ಮಾಡುವುದು ಹೇಗೆ ಬರ್ಕೊಳ್ಳಿ. ಮೊದಲು ಮಿಕ್ಸಿ ಜಾರಿಗೆ ಗಸಗಸೆ, ಗೋಡಂಬಿ, ತೆಂಗಿನಕಾಯಿ ತುರಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಉರಿಗಡ್ಲೆ, ಒಣ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಜೀರಿಗೆ, ಲವಂಗ, ಚಕ್ಕೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನಿಗೆ ಧನಿಯಾ, ಒಣ ಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ಅಚ್ಚ ಖಾರದ ಪುಡಿ, ನೀರು ಸೇರಿಸಿ ರುಬ್ಬಿಕೊಳ್ಳಿ. ಜಾರಿಗೆ ಉಚ್ಚೆಳ್ಳು, ನೀರು ಹಾಕಿ ರುಬ್ಬಿ ಸೋಸಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ನಾಟಿ ಕೋಳಿ ಹಾಕಿ ಹುರಿದು ಕಲ್ಲುಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಅರಿಶಿನ, ರುಬ್ಬಿದ ಧನಿಯಾ ಮಿಶ್ರಣ, ಉಪ್ಪು, ರುಬ್ಬಿದ ಮಸಾಲ ನೀರು ಮುಚ್ಚಳ ಹಾಕಿ 6 ವಿಸಲ್ ಕುದಿದ ನಂತರ ರುಬ್ಬಿದ ಉಚ್ಚೆಳ್ಳನ್ನು ಸೋಸಿ ಹಾಕಿ ಮತ್ತೊಮ್ಮೆ ಕುದಿಸಿ. ಈಗ ಶಂಕರ್ ಡಾಬಾ ಸ್ಪೆಷಲ್ ನಾಟಿ ಕೋಳಿ ಸಾರು ನಿಮ್ಮ ಮನೆಯಲ್ಲೂ ರೆಡಿ. ಮಾಡ್ಕೊಳ್ಳಿ, ತುಂಬ ತಿನ್ಕೊಳ್ಳಿ. ಸಾಕ್ಬಿಡಿ ಸರ್. ಇದು ಪೆಪ್ಪರ್ ಡ್ರೈಯಾ ಫ್ರೈಯಾ? ಫ್ರೈ ಸರ್, ಇದು ಪೆಪ್ಪರ್ ಫ್ರೈ ಅಲ್ಲ, ಓನ್ಲಿ ಫ್ರೈ. ರಾಮನಗರ ಸ್ಪೆಷಲ್ ಪೆಪ್ಪರ್ ಫ್ರೈನ ಮಾಡ್ತಾ ಇದ್ದಾರೆ. ನಮ್ಮ ರಾಮನಗರದಿಂದ ಬಂದಿದ್ದಾರೆ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ. ಸರ್ ಮೆಣಸಿಗೆ ಆಗ್ತಾ ಇದೆ. ಹಾಕಿ ಸರ್. ಮತ್ತೆ ಇನ್ನೇನ್ ಸಮಾಚಾರ? ಹೇಳಿ ಸರ್. ನಾಟಿ ಕೋಳಿ ಸಾರು ಮಾಡೋದ್ ಮೇಲೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದ್ದೀರಾ. ಹೌದು ಸರ್. ಎಲ್ಲೋದ್ರು ರಾಮನಗರದಲ್ಲಿ ನಿಮ್ದೇ ಮಾತು. ತುಂಬಾ ಸಂತೋಷ ಸರ್. ಸಂತೋಷ ಅಲ್ಲ, ನೀವು ಮಾಡಿರುವಂಥ ಶ್ರಮ, ನೀವು ಪಟ್ಟಿರುವಂಥ ಕಷ್ಟ, ನೀವು ಮಾಡ್ತಾ ಇರುವಂಥ ಶ್ರಮಕ್ಕೆ ಅದು ತುಂಬ ಕಡಿಮೆನೇನೆ. 8 ವರ್ಷದಿಂದ 80% ಟೈಮು ನೀವು ಬರೀ ಹೋಟ್ಲಲ್ಲೇ ಕಳೀತಾ ಇದ್ದೀರಾ ಅಂತ ಹೇಳಿದ್ರೆ
ಅಷ್ಟೊಂದು ನಾವು ಆ ಸಮಯನ ಹಾಕಿ ಕೆಲಸವನ್ನ ಮಾಡಿದಾಗ ಸಕ್ಸಸ್ ಕಾಣಲೇಬೇಕು ಅಂತ ನಾನು ಅನ್ಕೊಂಡಿರೋದು. ಸರ್ ಆನಿಯನ್. ಓಕೆ ಸರ್ ಸ್ವಲ್ಪ ಟೊಮೊಟೊ ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಸರ್. ಹಾಕಿ ಸರ್, ಇಲ್ಲ ಚಿಕನ್ ಹಾಕ್ಬೇಕು ಸರ್ ಈಗ. ಹಾಕಿ ಹಾಕಿ ಹಾಕಿ. ಚಿಕನ್ ನಾಟಿ ಕೋಳಿಯ ಸಾರಿನಲ್ಲಿ ತೆಗಿರ್ತಕ್ಕಂಥ ಪೀಸು. ಆಹಾ. ಸರ್ ಧನಿಯಾ ಪುಡಿ ಓಕೆ. 1 ಸ್ಪೂನು. ಹಾಕಿ 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 ಹಾಗೆ ಚಿಲ್ಲಿ ಪುಡಿ ಸರ್. ಹಾಕಿ ಸ್ವಲ್ಪ ನೀರು ಹಾಕೋಬೇಕು ಸರ್ ಈಗ. ಹಾಕಿ ಸರ್ ಹಾಕಿ. ನಾವು ಸಾರಲ್ಲಿ ಎಲ್ಲ ಹಾಕಿರ್ತೀವಿ, ಆದ್ರೂ ಫ್ರೈ ಮಾಡ್ಬೇಕಾಗ್ತದೆ. ಈರುಳ್ಳಿ ಹಾಕಿರ್ತೀವಲ್ಲ ಸರ್, ಈರುಳ್ಳಿ ಟೊಮೊಟೊ ಹಾಕಿರ್ತಾರೆ, ಅದು ಕಾಂಬಿನೇಷನ್ ಆಗ್ಬೇಕು ಆ ಕಾಂಬಿನೇಷನ್ ಆಗಿ ಇದ್ರ ಜೊತೆ ಬೇಯಬೇಕಲ್ವಾ? ಹಾಗೆ ಸ್ವಲ್ಪ ಉಪ್ಪು ಸರ್. ಸ್ಪೆಷಲ್ ಆಗಿ ನೀವು ಹೋಟ್ಲಿಗೆ ಬಂದಾಗ ತಿನ್ಲೇಬೇಕಾದಂತ ಡಿಶ್ ಯಾವುದು ಸರ್? ಚಿಕನ್ ಫ್ರೈ, ಮಡಿಕೇರಿ ಪೆಪ್ಪರ್ ಡ್ರೈ. ಚಿಕನ್ ಫ್ರೈ, ಮಡಿಕೇರಿ ಪೆಪ್ಪರ್ ಡ್ರೈ, ಮತ್ತೆ ಚಿಕನ್ ಕುರ್ಮಾ ಮುದ್ದೆ. ಚಿಕನ್ ಕುರ್ಮಾ ನಮ್ಗೆ ತೋರಿಸಲ್ಲ ನೀವು? ಚಿಕನ್ ಸಾಂಬಾರ್ ಮಾಡಿದ್ರೆ ಅದೇ ಕುರ್ಮಾನು ಸರ್. ನಾವು ಅದನ್ನೇ ಕುರ್ಮಾ ಅನ್ಬಿಡ್ತೀರಾ? ಇನ್ನೇನು ಹಾಕ್ಬೇಕಾ? ಹಾಕ್ಬೇಕು ಸರ್ ಇನ್ನೊಂದು ಐಟಮ್. ಹಾಕಿ ಹಾಕಿ ಹಾಕಿ. ಈಗ ಆರಾಮಾಗಿ ಹಾಕಿ. ಚೆನ್ನಾಗಿ ಕುದಿಬೇಕು. ಕುದಿತಾ ಕುದಿತಾ ಕುದಿಯೋ ನೀರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮಟನು. ಅವಾಗಲೇ ಅದ್ರ ಮಜಾ. ಮಟನ್ ಅಲ್ಲ, ಚಿಕನ್, ಸಾರಿ, ನಾಟಿ ಕೋಳಿ. ಇದು ಮುರಳಿ ಸ್ವಲ್ಪ ಗರಂ ಮಸಾಲ ಹೋಟೆಲ್. ಗರಂ ಮಸಾಲ ಹೌದು ಸರ್. ಹಾಕಿ ಸರ್. ಸರ್ ಸ್ವಲ್ಪ ಕೊತ್ತಂಬರಿ. ಸ್ವಲ್ಪ ಕೊತ್ತಂಬರಿ. ರೆಡಿ ಸರ್. ರೆಡಿನಾ? ರೆಡಿ. ಡಿಶ್ ಔಟ್ ಮಾಡ್ತೀರಾ? 100%. ಒಳ್ಳೆ ನಾಟಿ ಕೋಳಿ ಸ್ಪೆಷಲ್ ಫ್ರೈ, ರಾಮನಗರ ಸ್ಪೆಷಲ್ ಫ್ರೈ ಹೌದು ಅಲ್ವೇ ಸರ್, ರಾಮನಗರ ಸ್ಪೆಷಲ್. ಸರ್ ಶಂಕರ್ ನಾಟಿ ಕೋಳಿ ಡಾಬಾದ ರಾಮನಗರ ಸ್ಪೆಷಲ್ ಫ್ರೈ. ಸ್ಪೆಷಲ್ ಫ್ರೈ, ನಾಟಿ ಕೋಳಿ ಸ್ಪೆಷಲ್ ಫ್ರೈ, ಶಂಕರ್ ಡಾಬಾ ಸ್ಪೆಷಲ್ ಫ್ರೈ ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟೆಲ್ನಲ್ಲಿ ಇದನ್ನ ನಮಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ತೀವಿ. ಬನ್ನಿ ಶಂಕರ್, ಬನ್ನಿ 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 ಶಂಕರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮನಗರದ ಜನಪ್ರಿಯವಾದಂಥ ಡಾಬಾ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ. ಈ ಫ್ಯಾಮಿಲಿ ಡಾಬಾ ಅತ್ಯಂತ ಜನಪ್ರಿಯವಾದ ಡಾಬಾ. ಕಳೆದ ವಾರ ನಾವು ಒಂದು ನಾಟಿ ಕೋಳಿ ಸಾರನ್ನು ತೋರಿಸಿದ್ವಿ. ಈ ವಾರ ಫ್ರೈ, ಮುಂದಿನ ವಾರ ಒಂದು, ಅದ್ರ ಮುಂದಿನ ವಾರ ಒಂದು, ಈ ಥರ ಸ್ಪೆಷಲ್ ಏನಿದೆಯೋ ಅದೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶಂಕರ್ ಅವರು ಬಂದಿದ್ದಾರೆ. ಟೇಸ್ಟ್ ಮಾಡ್ಲಾ? ಮಾಡಿ ಸರ್. ಏ ನೇಪಾಳಿ ಬಾಯ್ಲೆ ಬಾಯ್ಲೆ. ಅನ್ನಾಗಿನ ತರಬಾರ್ದೇನೋ? ಅನ್ನ ಬೇಡ, ಏನು ತಿನ್ನೋದು ಇದು? ಚಪಾತಿ ತಿನ್ಬೋದು ಸರ್. ಚಪಾತಿ ತಗೊಂಬಂದು. ತುಂಬಾ ಜನ ಈ ನಾಟಿ ಕೋಳಿ ಬಿಟ್ಟು ಬೇರೆ ಕೋಳಿ ತಿನ್ನೋದಿಲ್ಲ ರೀ. ಯಾಕೆಂದ್ರೆ ಇದು ಪ್ಲಾಟ್ ಇಲ್ಲ ಸರ್. ಓಕೆ. ಇದ್ರದ್ದು ಇದು ತಿನ್ನೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನೀವು ಬೇರೆಯಿಂದ ತಿನ್ನಕ್ಕಾಗಲ್ಲ ರೀ. ಬೈಲ್ 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 ಬೈಲಿ ಒಂದೆಲ್ಲ ತಿನ್ನಕ್ಕಾಗಲ್ಲ. ಒಂದ್ಸರಿ ಈ ನಾಟಿ ಕೋಳಿಗೆ ನಾವು ಅಡಿಟ್ ಆಗ್ಬಿಟ್ರೆ ಬೇರೆ ಯಾವ ಕೋಳಿನೂ ಕಿಸಿಯಲ್ಲ. ಇದೇ ಬೇಕು ಇದೇ ಬೇಕು ಅನ್ಸುತ್ತೆ. ಆಮೇಲೆ ಶಂಕರನ್ ಡಾಬಕ್ಕೆ ನಾವು ಓಡಬೇಕಾಗತ್ತೆ. ಅದ್ಭುತ ಶಂಕರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೈವಿಧ್ಯಮಯ ನಾಟಿ ಕೋಳಿದೇ ಸ್ಪೆಷಲ್ ಬೇಕು ಅಂದ್ರೆ ಶಂಕರ್ ಅವ್ರದ್ದು ಫೋನ್ ನಂಬರ್ ತಗೋಬೇಕು. ಸರಿ ಸರ್, ಫೋನ್ ನಂಬರ್ 9845 9845 875 875 881. 881 ಈ ನಂಬರ್ ಫೋನ್ ಮಾಡಿದ್ರೆ ಸಿಗ್ತಾರೆ. ರಾಮನಗರಕ್ಕೆ ಹೋಗೋಕ್ಕಿಂತ 3 ಕಿಲೋಮೀಟರ್ ಹಿಂದೆ ವಡೇರಳ್ಳಿ. ವೆಲ್ಕಮ್ ಟು ರಾಮನಗರ ಅಂತ ಬೋರ್ಡ್ ಇದೆ. ಅದಾದ ತಕ್ಷಣ ರೈಟ್ ಹ್ಯಾಂಡ್ ಸೈಡ್ ಕಾಣುತ್ತೆ. ಬೆಂಗಳೂರಿಂದ ಹೋಗ್ಬೇಕಂದ್ರೆ ಶಂಕರ್ ಫ್ಯಾಮಿಲಿ ಡಾಬಾ. ನಾಳೆಯಿಂದ ಪೋಸ್ಟ್ ಇರುತ್ತೆ. ಏನು ಚೀಟಿ ವಿಲಿಂಗ್ ಅಡುಗೆ ಮಾಡ್ತಾ ಇರೋದು, ನಾವು ಚಿಕನ್ ತಿಂತಾ ಇರೋದು ಪೋಸ್ಟ್ಗಳೆಲ್ಲ ಕಾಣುತ್ತೆ ನಿಮಗೆ. ಅಲ್ಲಿ ನಿಲ್ಲಿಸಿ ಬೇಕಾದಂಥ ಅಡುಗೆಗೋಸ್ಕರ, ಒಳ್ಳೆ ರುಚಿಗೋಸ್ಕರ ಶಂಕರ್ ಡಾಬಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭಾಳ ಖುಷಿ ಆಯಿತು ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಅಡುಗೆನ ತೋರಿಸ್ಕೊಟ್ಟಿದ್ದೀರಾ. ಇನ್ನೂ ಒಂದು 2-3 ವಾರ ನಿಮ್ಮ ಅಡುಗೆಗಳನ್ನ ತೋರಿಸ್ಕೊಡಿ. ನಿಮಗೋಸ್ಕರ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಅಡುಗೆ ತೋರಿಸ್ಕೊಟ್ಟಿದ್ದೀರಿ. ಭಾಳ ಖುಷಿ ಆಯಿತು. ನನಗಿಂತ ಎಲ್ರಿಗೂ ಭಾಳ ಖುಷಿಯಾಗಿದೆ. ಥ್ಯಾಂಕ್ ಯು. ಇನ್ನೊಂದು 2-3 ಐಟಮ್ ತೋರಿಸ್ಕೊಡಿ ನಮಗೆ. ನಿಮಗೋಸ್ಕರ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು. ದೇವ್ರು ಚೆನ್ನಾಗಿಟ್ಟಿರಲಿ, ಒಳ್ಳೆ ರುಚಿ ಕೊಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಈ ನಾಟಿ ಕೋಳಿ ಫ್ರೈಯನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಾಟಿ ಕೋಳಿ ರಾಮನಗರ ಸ್ಪೆಷಲ್ ಫ್ರೈ ಅಂತೆ. ತುಂಬ ಚೆನ್ನಾಗಿದೆ. ನೀವು ಸಹ ನೋಡಿಕೊಂಡು ಇವತ್ತೇ ಈಗಲೇ ಮಾಡ್ಕೋಬೋದು. ನಾಟಿ ಪೆಪ್ಪರ್ ಡ್ರೈ ಮಾಡುವುದು ಹೇಗೆ? ಬರ್ಕಳಿ. ಪ್ಯಾನಿಗೆ ಎಣ್ಣೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ, ಅರಿಶಿನ, ಬೇಯಿಸಿದ ಚಿಕನ್,
ಅಚ್ಚ ಖಾರದ ಪುಡಿ, ನೀರು, ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ನಂತರ ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ನಾಟಿ ಕೋಳಿ ಪೆಪ್ಪರ್ ಡ್ರೈ ರೆಡಿ ಟು ಈಟ್. ಓಕೆ, ಒಟ್ಟಾರೆ ಕಾರ್ಯಕ್ರಮ ಮುಗಿಸಿದೀವಿ. ನನಗೂ ಟೈಮ್ ಆಗ್ತಾ ಇದೆ. 5-6 ಜನ ಗಿರಾಕಿಗಳು ಬೇರೆ ಬಂದ್ಬಿಟ್ಟಿದ್ದಾರೆ. ಮುದ್ದೆ ಬೇಕು, ಸಾಂಬಾರು ಬೇಕು, ನಾಟಿ ಕೋಳಿ ಫ್ರೈ ಬೇಕು ಅಂತ ಇದ್ದಾರೆ. ಅವ್ರಿಗೆಲ್ಲ ಕೊಟ್ಕೊಂಬರ್ಬೇಕು. ಆಮೇಲೆ ನಾನು ಊಟ ಮಾಡಬೇಕು. ಇಷ್ಟೆಲ್ಲ ಕೆಲಸಗಳಿದೆ. ನೀವು ಸಹ ನಿಮ್ಮ ಮಿಲ್ಟ್ರಿ ಹೋಟೆಲ್ ಸ್ಪೆಷಲ್ನ ನಮ್ಮ ಮಿಲ್ಟ್ರಿ ಹೋಟೆಲ್ ಬಂದು ಮಾಡ್ಬೋದು. ಮಾಡಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಏನಿಸ್ತು? ಖುಷಿ ಆಯ್ತಾ? ಅಡುಗೆನೂ ಮಾಡ್ತೀರಾ? ಬನ್ನಿ.